ಶಾಂತಿ. ಕೇಳಿದ್ರಲ್ಲ, ನಂದು ಎರಡರ ಪರಿವರ್ತನೆ ಆಗ್ಬಿಟ್ರೆ ನಾನು ಆತ್ಮ, ನಂದು ಬಾಬಾ ಅನ್ನೋದ್ರಲ್ಲಿ ಬಂದ್ಬಿಟ್ರೆ ಮಾಯಾಜಿ ನಿರ್ವಿಘ್ನ ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ಬಿಡ್ತೀರಾ ಅಂತ. ಸೊ ಇದು ಬಹಳ ಮುಖ್ಯವಾದ ಮಾತು. ಯಾವುದನ್ನು ನಾವು ಭಾಳ ಚೆನ್ನಾಗಿ ಗಳಿಗೆಗೆ ಅರ್ಥ ಮಾಡ್ಕೋಬೇಕು. ಈಗ ಬಾಬಾವರು ಮನನ ಶಕ್ತಿಯ ಬಗ್ಗೆ, ಮನನ ಚಿಂತನೆ ಎಷ್ಟು ಅಗತ್ಯ, ಮಾಯೆ ಎಲ್ಲ ಡಿಸ್ಟರ್ಬೆನ್ಸಸ್ ಏನಿದೆ, ವ್ಯರ್ಥ ಸಂಕಲ್ಪಗಳ ಮಾತೇನಿದೆ, ಜ್ಞಾನ ಜೀರ್ಣ ಆಗದೆ ಇರೋದಕ್ಕೆ ಕಾರಣ, ಎಲ್ಲದರ ಹಿಂದೆ ದೊಡ್ಡದರಲ್ಲಿ ದೊಡ್ಡ ಬಲಹೀನತೆ ಯಾವುದಪ್ಪ ಅಂದರೆ ಏನಿರ್ಬೋದು? ದೊಡ್ಡದರಲ್ಲಿ ದೊಡ್ಡ ಬಲಹೀನತೆ ಮನನ ಶಕ್ತಿಯ ಕೊರತೆ. ಕೇಳಿ, ಬಾಬಾವರು ಮನನ ಮಾಡೋದು ಮನಸ್ಸನ್ನು ನಿರೋಗಿ ಮನಸ್ಸಿನಿಂದ ಏನೆಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ ಅದರಲ್ಲಿ ನಿರ್ವಿಘ್ನರಾಗೋದು ಹೆಂಗೆ ಅಂತ ಹೇಳ್ತಿದ್ದಾರೆ. आज बाप दादा अपने सर्व कल्प पहले वाले सिकिलदे बच्चों को देख हर्षित हो रहे हैं. किसको देख हर्षित हो रहे हैं? ಇವತ್ತು ಬಾಪ್ ದಾದಾ ತನ್ನ ಸರ್ವ ಕಲ್ಪದ ಹಿಂದಿನ ಅಗಲಿ ಹೋಗಿ ಸಿಕ್ಕಿದಂತಹ ಮುದ್ದು ಮಕ್ಕಳನ್ನು ನೋಡ್ತಾ ತುಂಬ ಹರ್ಷಿತರಾಗ್ತಿದ್ದಾರೆ. जैसे बाप अति स्नेह से बच्चों को सदा याद करते हैं, वैसे ही बच्चे भी सदा बाप को याद करने व बाप की श्रेष्ठ मत पर चलने में दिन रात लगे हुए हैं. ಬಾಬಾವ್ರಿಗೆ ಎಷ್ಟು ಹೋಪು ಮಕ್ಕಳ ಮೇಲೆ, ಎಷ್ಟು ಪ್ರೀತಿ ಮಕ್ಕಳ ಮೇಲೆ. ಏನು ಹೇಳ್ತಿದ್ದಾರೆ ಅಂದರೆ, ತಂದೆ ಹೆಂಗೆ ಅತಿ ಸ್ನೇಹದಿಂದ ತನ್ನ ಮಕ್ಕಳನ್ನು ನೆನಪು ಮಾಡ್ತಾರೆ, ಹಾಗೆ ಮಕ್ಕಳು ಬಾಬಾವ್ರನ್ನ ನೆನಪು ಮಾಡೋದ್ರಲ್ಲಿ, ಬಾಬಾವ್ರ ಶ್ರೇಷ್ಠ ಮತದ ಮೇಲೆ ನಡೆಯೋದ್ರಲ್ಲಿ ದಿನರಾತ್ರಿ ಮಗ್ನರಾಗಿದ್ದಾರೆ, ತತ್ಪರರಾಗಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ನಾನು ದಿನ ರಾತ್ರಿ ಬಾಬಾವ್ರ ನೆನಪಲ್ಲಿರಲಿಕ್ಕೆ, ಬಾಬಾವ್ರ ಮತದ ಮೇಲೆ ಬೆಳಗ್ಗೆ ಏನು ಮುರುಳಿ ಹೇಳಿದ್ರು ಇಡೀ ದಿನ ನಾನು ಅದರಲ್ಲೇ ಆ ಚಿಂತನೆ ಮಂಥನ ಮಾಡ್ತಾ, ಬಾಬಾವ್ರು ನನಗೇನು ಹೋಮ್ವರ್ಕ್ ಕೊಟ್ಟರು, ಹೆಂಗೆ ಇರೋಕ್ಕೆ ಹೇಳಿದ್ರು ಹಾಗೆ ನಾನು ಇರೋ ಪ್ರಯತ್ನ ಮಾಡ್ತಾ ಇದ್ದೀನ. ಇವತ್ತು ಬಾಬಾವರು ಗುಣಸ್ವರೂಪರಾಗಿಂದರು. ಸೊ ಗುಣ ಸ್ವರೂಪರಾಗೋ ವಿಶೇಷ ಮಾತೇನಿದೆ ಅದನ್ನು ನಾನು ಎಷ್ಟು ಅನುಭವ ಮಾಡ್ತೀನಿ, ಇದನ್ನು ನಾವು ನೋಡ್ಕೋಬೇಕು. ಇವತ್ತು ಯಾವ್ಯಾವ ಗುಣಗಳನ್ನು ನಾನು ಅಡಿಷನ್ ಮಾಡಿಕೊಂಡೆ, ನನ್ನ ಆಂತರಿಕ ಸ್ಥಿತಿಯಲ್ಲಿ ನನಗೇನು ಚಿಂತನೆ ನಡೀತಿದೆ, ಯಾವ ಸ್ಥಿತಿಯ ಸ್ಥಿರತೆ ಇದೆ, ಇದೆಲ್ಲ ನಮ್ಮನ್ನು ನೋಡ್ಕೋತಾ ಹೋಗಬೇಕು. बाप दादा बच्चों की लगन, बच्चों की दिल व जान सिक व प्रेम से सदा सेवा में लगन देख सदा ऐसे बच्चों को आफरीन देते हैं. ತಂದೆ ಮಕ್ಕಳ ಲಗನ್ ನೋಡ್ತಾ, ಮಕ್ಕಳು ಬಾಬಾವ್ರ ಸೇವೆಯಲ್ಲಿ ದಿಲ್ವ ಜಾನ್ ಸಿಕ್ವ ಪ್ರೇಮ್ಸೆ ಅಂತಾರೆ. ಅಷ್ಟು ಜಿಗ್ರಿ ಹೃದಯದ ಅಂತರಾಳದಿಂದ ಬಾಬಾವ್ರ ಸೇವೆ ಮಾಡೋದ್ರಲ್ಲಿ ಅಷ್ಟು ಪ್ರೀತಿಯಿಂದ ಸೇವೆಯ ಲಗನ್ ಏನಿದೆ ಅದನ್ನು ನೋಡಿ ಮಕ್ಕಳಿಗೆ ಆಫ್ರೀನ್ ಕೊಡ್ತಾ ಇದ್ದಾರೆ. ಸತ್ಯುಗದ ದೊಡ್ಡ ಆಫರ್ ಏನದು? ರಾಜಾಯಿ. बच्चों का भाग्य के पीछे त्याग देख बाप दादा ಸದಾ ತ್ಯಾಗ ಪರ್ ಭಿ ಮುಬಾರಕ್ ದೇತೆ. ನೋಡಿ ಏನೇನು ಮುಬಾರಕ್ ಇವತ್ತು.
ಯಾದ್ ಪ್ಯಾರ್ ಎಷ್ಟು, ಮಕ್ಕಳ ಮೇಲೆ ಆಶ್ವಾಸನೆ ಎಷ್ಟು, ದೊಡ್ಡ ಮಾತಲ್ವಾ ಇದೆಲ್ಲ. ಏನು ಹೇಳ್ತಿದ್ದಾರೆ ಬಾಬಾ, ನಾನು ಮಕ್ಕಳ ಭಾಗ್ಯದ ಹಿಂದೆ ಇಷ್ಟು ದೊಡ್ಡ ಭಾಗ್ಯ ಮಾಡ್ಕೊಳ್ಳೋಕ್ಕೆ ಮಕ್ಕಳ ತ್ಯಾಗ ಎಷ್ಟು ಅನ್ನೋದನ್ನು ನೋಡಿ ಮಕ್ಕಳ ತ್ಯಾಗಕ್ಕೆ ಶುಭಾಶಯ ಕೊಡ್ತಿದ್ದೀನಿ. ನೀವೆಲ್ಲ ಪ್ರವೃತ್ತಿಯಲ್ಲಿದ್ದೂ ಬಾಬಾವ್ರಿಗೋಸ್ಕರ ಎಲ್ಲ ಅಲ್ಲಿ ಜ್ಞಾನದಲ್ಲಿ ಇಲ್ಲ ಇದ್ದಾರೆ ಹೆಚ್ಚು ಕಡಿಮೆ ಎಲ್ಲ ತ್ಯಾಗ ಮಾಡ್ತಾ ಸಹನೆ ಮಾಡ್ತಾ ಬಾಬಾವ್ರು ಹೇಳೋ ಧಾರಣೆಗಳಲ್ಲಿ ಇರಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರಲ್ವಾ, ಅದನ್ನೆಲ್ಲ ನೋಡಿ ಬಾಬಾವ್ರು ಶುಭಾಶಯ ಕೊಡ್ತಾರೆ. ಖುಷಿ ಆಗ್ತಿದೆಯಲ್ವಾ? ನಾಳೆ ನಾಡಿದ್ದು ಬಟ್ಟಿ ಹೆಂಗೆ ಮಾಡ್ಬೇಕು, ನೀವೆಲ್ಲ ರಿಯಲ್ ದೇವತಾ ಸ್ವರೂಪದಲ್ಲಿ ಮೇಲ್ಗಡೆನೇ ಇರಬೇಕು. ಹಂಗಲ್ಲ ಬರೀ ದೇವಿಯರನ್ನ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ರಿ ಅಂತ. ಎಲ್ಲರೂ ಮಾಡಲ್ಲ, ಬಟ್ ಕೆಲವರು ಮಾಡ್ತಿರ್ಬೋದು. ಲೌಕಿಕಕ್ಕೋಸ್ಕರ ಕೆಲವರೆಲ್ಲ ಮಾಡ್ತಿರ್ಬೋದು. ಬಲೆ ಮಾಡಿ, ಯಾಕೆಂದರೆ ಜನಗಳನ್ನು ಮೆಚ್ಚಿಸ್ಬೇಕಾಗುತ್ತೆ. ಮನೆಯಲ್ಲಿ ಅರ್ಧ ಜ್ಞಾನದಲ್ಲಿದ್ದಾರೆ, ಅರ್ಧ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ಅಂತಂದರೆ, ಮಕ್ಕಳಿಗೆ ನೋಡಿ ಆಫ್ರೀನ್ ಎಷ್ಟು ದೊಡ್ಡದಲ್ಲ, ಆ್ಯಂಡ್ ಶುಭಾಶಯ ಎಷ್ಟು ದೊಡ್ಡದು. सर्व बच्चों का एक ही संकल्प बाप को प्रत्यक्ष करने व स्वयं को संपन्न बनाने का, ये भी देख बाप दादा खुश होते हैं. ಬಾಬೂರಿಗೆ ಮಕ್ಕಳ ಏನೇ ಇರಲಿ ಒಂದೊಂದು ಸಂಕಲ್ಪದ ಬಗ್ಗೆನೂ ಬಾಬೂರು ಹೆಂಗೆ ಮೇಲಿಂದ ಕೂತು ಮಕ್ಕಳನ್ನು ಎಕ್ಸ್ರೇ ಹಿಡಿತಾರೆ. ಅಂದರೆ ಮಕ್ಕಳ ಸಂಕಲ್ಪದಲ್ಲಿ ಬೇಗ ಬೇಗ ಬಾಬೂರನ್ನು ಪ್ರತ್ಯಕ್ಷ ಮಾಡಬೇಕು, ಬೇಗ ಬೇಗ ಸ್ವಯಂನ ಸಂಪನ್ನ ಸ್ಥಿತಿಯನ್ನು ತಂದುಕೊಳ್ಬೇಕನ್ನೋ ಒಂದು ಆಂತರಿಕ ಆ ಜಿಗ್ರಿ ಇಚ್ಛೆ ಇದೆಯಲ್ಲ, ಅದನ್ನು ನೋಡಿ ಖುಷಿ ಪಡ್ತಿದ್ದಾರೆ ಬಾಬೂರು. ಈ ಕಡೆ ಸೇವೆ ಮಾಡಿ ಪ್ರತ್ಯಕ್ಷನೂ ಮಾಡಬೇಕಂತಿದ್ದಾರೆ, ಅದ್ರ ಜೊತೆಗೆ ಸ್ವಯಂನ ಸಂಪನ್ನ ಮಾಡ್ಕೋಬೇಕಂತ ದಿನ ರಾತ್ರಿ ಪುರುಷಾರ್ಥನೂ ಮಾಡ್ತಿದ್ದಾರೆ ಮಕ್ಕಳು ಅಂತ. तो क्या थे और क्या बन गए, क्या थे क्या बन गए, इस अंतर को सदा स्मृति में रखते हुए सभी इसी ईश्वरीय नशे में रहते होना. ಇಂದಿನ ಜ್ಞಾನ ಇಲ್ಲದ ಜೀವನ ಬಾಬೂರು ತನ್ನ ಮಗು ಮಾಡ್ಕೊಂಡು ನಮ್ಮನ್ನು ಹೇಗಿದ್ದವ್ರನ್ನ ಹೆಂಗೆ ಮಾಡಿಬಿಟ್ರು. ಎಷ್ಟು ಖುಷಿಯ ಮಾತಲ್ವಾ ಇದು, ಯೋಚನೆ ಮಾಡೋ ಮಾತು. ಬಾಬೂರು ನನಗೆ ಹೆಂಗಿದ್ದ ಆತ್ಮನನ್ನು ಹೆಂಗೆ ಮಾಡಿಬಿಟ್ರು ಅನ್ನೋ ಖುಷಿ ಇದೆಯಲ್ಲ, ಅದು ಸದಾ ಈಶ್ವರಿಯ ನಶೆಯಲ್ಲಿ ತಗೊಂಡು ಬರುತ್ತಾ. ಕಾಂಟ್ರಾಸ್ಟ್ ಅರ್ಥ ಯಾರಿಗೆ ಎಷ್ಟು ಆಳವಾಗಿ ಅರ್ಥ ಆಗುತ್ತೆ. ಅವ್ರ ಹೃದಯದಿಂದ ಶುಕ್ರಿಯ ಬಾಬಾ, ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿದೆ, ಎಂತಹ ಕಠಿಣ ಬಂಧನಗಳ ಜಾಲದಿಂದ ನಮ್ಮನ್ನು ಮುಕ್ತರನ್ನು ಮಾಡಿದೆ, ಹೆಂಗೆ ದೇಹದಾರಿ ಬಂಧನಗಳ ಭವರೋಗ ಬಂಧನಗಳಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ತಪ್ಪಿಸ್ಬಿಟ್ಟಿಯಲ್ಲಪ್ಪ ಅಂತ ಖುಷಿ ಪಡ್ತಿದ್ದೀರಲ್ವಾ. इसको देखते बाप भी फकुर से कहते हैं, वाह संगम युगी बच्चे वाह. ನಿಮ್ಮನ್ನೆಲ್ಲ ನೋಡಿ ತಂದೆ ಹೇಳ್ತಿರೋದು ನಾನು ಹೇಳ್ತೀನಿ ನಶೆಯಿಂದ, ವಾ ನನ್ನ ಮಕ್ಕಳೇ, ಸಂಗಮ್ ಯುಗಿ ನನ್ನ ಮಕ್ಕಳೇ, ವಾ ವಾ ಅಂತ ಹೇಳ್ತೀನಿ. इतने तकदीरवान जो अब लास्ट जन्म तक भी आपके तकदीर की तस्वीर मस्तक में महिमा द्वारा, मुख में गीतों द्वारा और हाथों के चित्र द्वारा, नयनों में स्नेह द्वारा तकदीर की तस्वीर खींचते रहते हैं. अब तक भी आप श्रेष्ठ आत्माओं के शुभ घड़ी को याद कर रहे कि फिर से ये कब आएंगे. ತಂದೆ ಹೇಳ್ತಿರೋದು, ಮಕ್ಕಳು ಏನೇನು ರೀತಿಯಲ್ಲಿ ಭಾಗ್ಯ ಮಾಡ್ಕೋತಿದ್ದಾರೆ ಅನ್ನೋದಕ್ಕೆ, ಲಾಸ್ಟ್ ಜನ್ಮದಲ್ಲಿನೂ ನೀವು ನಿಮ್ಮ ಅದೃಷ್ಟದ ಚಿತ್ರವನ್ನು ತುಂಬ ಸುಂದರವಾಗಿ ಮಾಡ್ಕೋತಿದ್ದೀರಾ. ಏನೇನು ಅದೃಷ್ಟದ ಚಿತ್ರದಲ್ಲಿ, ಮಸ್ತಕದಲ್ಲಿ ತಂದೆಯ ಮಹಿಮೆ ಮಾಡಿ, ಮಸ್ತಕದಲ್ಲಿ ನಾನು ಆತ್ಮ ಇದ್ದೀನಲ್ಲ, ಆತ್ಮಾಭಿಮಾನಿಯಾಗಿ ಬಾಬನ ಮಹಿಮೆ ಮಾಡಿ ಮಾಡಿ
ಮುಖದ ಹಾಡು, ಗೀತಾ ಜ್ಞಾನನೇ ಒಂದು ಹಾಡು, ಬಾಬನ್ ಮಹಿಮೆ ಹಾಡನ್ನು ಹಾಡ್ತಾ, ಕೈಗಳ ಚಿತ್ರದ್ವಾರ, ಹಾಥೋನ್ ಸೆ ಚಿತ್ರದ್ವಾರ ನಯನೋ ಕೆ ಸ್ನೇಹ, ಕರ್ಮದ ರೇಖಾ, ಕೈಯಲ್ಲಿ ನೀವು ಎಷ್ಟು ಶ್ರೇಷ್ಠ ಸತ್ಕರ್ಮ ಮಾಡ್ತೀರೋ ನಿಮ್ಮ ಅದೃಷ್ಟದ ಚಿತ್ರ ಅಷ್ಟು ಸುಂದರವಾಗಿಬಿಡುತ್ತೆ. ಕಣ್ಣಲ್ಲಿ ಆತ್ಮಿಕ ದೃಷ್ಟಿಯ ಮುಖಾಂತರ ಈ ಥರ ನಿಮ್ಮ ಅದೃಷ್ಟದ ಚಿತ್ರವನ್ನು ಬರ್ಕೊಳ್ತಾ ಇದ್ದೀರಲ್ವಾ. ಅಬ್ ತಕ್ ಬಿ ನೋಡ್ಕೊಳ್ಬೇಕು, ಕರ್ಮದ ಚಿತ್ರ ಹೆಂಗೆ ಬರ್ತಿದೆ, ಸೊಟ್ಟಂಬಟ್ಟ ಆಗ್ತಿಲ್ಲ ತಾನೇ ಚಿತ್ರ. अब तक भी आप श्रेष्ठ आत्माओं के शुभ घड़ी को याद कर रहे कि फिर से ये कब आएंगे. ನಿಮ್ಮನ್ನೆಲ್ಲ ನೋಡ್ತಾ, ನಿಮ್ಮ ಯಾದಗಾರ್ ಚಿತ್ರಗಳನ್ನು ನೋಡ್ತಾ ಅವರೆಲ್ಲ ಪುನಃ ಆವಾಹನೆ ಮಾಡ್ತಿದ್ದಾರೆ, ಈ ದೇವತೆಗಳು ಯಾವಾಗ ಬರ್ತಾರೆ ಕೆಳಗಡೆ ಬಂದು, ಯಾವಾಗ ಈ ಸೃಷ್ಟಿ ಕೊಳಕ್ ಸೃಷ್ಟಿ ಹೋಗುತ್ತೆ ಅಂತ ನೋಡ್ತಾ ಇದ್ದಾರೆ. ಆವಾಹನ್ ಕಿ ಧೂಮ್ ಮಚಾಯ್ ಹುಯೇ. ಈಗ ನೋಡ್ರಿ, ನಿಮ್ಮದೇ ಆವಾಹನೆ ಅಲ್ಲ, 8 ದಿವಸನ 9 ದಿನನ, ರಾವಣನ ಸುಡೋವರೆಗೂ ಬರೀ ದೇವಿಯರದೇ ಆವಾಹನೆ ಆಗ್ತಿದೆ. ಡೈಲಿ ವಾಯ್ಸ್ ಆವಾಜ್ ಕೇಳ್ತಿದ್ಯಾ ಇಲ್ವಾ? ಬಾಬುವರು ಬಚಾವೋ ಬಚಾವೋ, ನಮ್ಮನ್ನು ಕಾಪಾಡಿ ಕಾಪಾಡಿ, ನಮಗೆ ಸುಖ ಶಾಂತಿ ಕೊಡಿ, ಒಂದಿಷ್ಟಾದರೂ ಕೊಡಿ ಅಂತ ಏನು ಕರಿತಿದ್ದಾರೆ. ಮಕ್ಕಳೇ, ನಿಮಗೆ ಕಾಣ್ತಿದೆಯಾ ಇಲ್ವಪ್ಪ, ಹೆಂಗಿದ್ದೀರಪ್ಪ ಅಂತ ಹೇಳ್ತಿದ್ದಾರೆ ಬಾಬುವರು. ನೋಡ್ರಿ ಹೆಂಗೆ. ಅಷ್ಟೇ ಅಲ್ಲ, ಇನ್ನು ಏನು ಹೇಳ್ತಿದ್ದಾರೆ, ಐಸೆ ತುಮ್ ತಕ್ದೀರ್ವಾನ್ ಹೋ ಜೋ ಸ್ವಯಂ ಬಾಪ್ ಭಿ ಆಪ್ಕೆ ತಕ್ದೀರ್ ಕೆ ಗುಣ ಗಾತೆ हैं. अंतिम भगत तो आपके चरणों को भी पूजते रहते हैं. सिर्फ आपसे क्या मांगते हैं कि अपने चरणों में ले लो. ನೀವು ಇಂತಹ ಅದೃಷ್ಟವಂತ ಮಕ್ಕಳು, ಭಾಗ್ಯ ವಿಧಾತ ತಂದೆನೂ ನಿಮ್ಮ ಭಾಗ್ಯದ ಮಹಿಮೆ ಮಾಡ್ತಾರೆ, ಗಾಯನ ಮಾಡ್ತಾರೆ. ಅವರೇ ಮಾಡಿರೋದು ನಮ್ಮನ್ನು ಭಾಗ್ಯವಂತರು. ಆದರೆ ತಾನು ಮಕ್ಕಳು ಮಾಡಿ ಎಷ್ಟು ಮಾಡ್ಕೊಂಡ್ರಲ್ಲ ನನ್ನಿಂದ ಅಂತ ಬಾಬಂಗೂ ಪ್ರೀತಿ. ನಿಮ್ಮ ಲಾಸ್ಟಲ್ಲಿ ಬರೋ ಆತ್ಮಗಳೂ ಭಕ್ತರು ನಿಮ್ಮ ಚರಣಗಳ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಏನು ಕೇಳ್ತಾರೆ ಅಂದರೆ, ನಿಮ್ಮ ಚರಣದಲ್ಲಿ ನಮ್ಮನ್ನು ಕರ್ಕೊಂಡು ಬಿಡು ಅಂತ ಹೇಳ್ತಾರೆ. ನೋಡ್ರಿ ಹೆಂಗಿದ್ದೀರಾ ಅಂತ. ಇತನಿ ಮಹಾನ್ ಆತ್ಮಾಯಿ ಹೋ, ಇಸಲಿಯೇ ಬಾಪ್ ದಾದಾ ವೇದೆ ಹರ್ಷಿತೋತೆ. ಇಷ್ಟು ಮಹಾನ್ ಆತ್ಮಗಳು ನೀವು, ತಂದೆ ಪರಮಾತ್ಮನೂ ನಿಮ್ಮನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ. ನನ್ನ ಮಕ್ಕಳು ಎಂಥವರು, ಎಷ್ಟು ಶ್ರೇಷ್ಠರು ಅನ್ನೋದನ್ನು ಬಾಬಾ ನೋಡ್ತಾ ಇದ್ದಾರೆ. ಸದಾ ಅಪನಾ ಐಸಾ ಶ್ರೇಷ್ಠ ಸ್ವರೂಪ್, ಶ್ರೇಷ್ಠ ತಕ್ದೀರ್ ಕಿ ತಸ್ವೀರ್ ಸ್ಮೃತಿ ಮೇ ರಖೋ. ಸದಾ ಮೇನ್ ಇಂಪಾರ್ಟೆಂಟ್ ಏನು, ಅದೃಷ್ಟ ಮಾಡೋ ನಮ್ಮ ತಂದೆ ಭಾಗ್ಯ ವಿಧಾತ ನನ್ನನ್ನು ನೋಡಿ ನೋಡಿ ಖುಷಿ ಪಡ್ತಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಮಕ್ಕಳೇ, ಅದೃಷ್ಟವಂತ ಮಹಾನ್ ಆತ್ಮಗಳು ನೀವು ಅಂತ. ಸದಾ ನಿಮ್ಮ ಈ ಶ್ರೇಷ್ಠ ಸ್ವರೂಪ, ನಿಮ್ಮ ಈ ಅದೃಷ್ಟ, ಶ್ರೇಷ್ಠ ಅದೃಷ್ಟದ ಚಿತ್ರವನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಅಂದರೆ ನಿಮ್ಮ ಜಡಚಿತ್ರನೂ ಇಷ್ಟು ಆಕರ್ಷಣೆ ಮಾಡುತ್ತೆ ಅಂದರೆ, ನೀವು ಚೈತನ್ಯದಲ್ಲಿ ಇದ್ದೀರಾ ಅಂದರೆ ಮಕ್ಕಳೇ ನಿಮಗೆ ಎಷ್ಟು ಆಕರ್ಷಣೆ ಆಗಬೇಕು. ನೀವು ಅನ್ಯರೆಲ್ಲರನ್ನ ನನ್ನ ಕಡೆ ಎಳಿಬೇಕಲ್ವಾ, ಇನ್ನು ಯಾಕೆ ಅದು ಮಾಡ್ತಿಲ್ಲ ಅಂತ ಕೇಳ್ತಿರೋದು. ಸರಿನಾ? ಇಸ್ಸೆ ಕ್ಯಾ ಹೋಂಗಾ. ಈ ಶ್ರೇಷ್ಠ ಅದೃಷ್ಟವನ್ನು ಸ್ಮೃತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಹೇಳ್ರಿ ಮಕ್ಕಳೇ? ಜೈಸಾ ಚಿತ್ರ ವೈಸಾ ಚರಿತ್ರ, ಜೈಸೆ ಸ್ಮೃತಿ ವೈಸಿ ಸ್ಥಿತಿ. तो सदा समर्थ स्मृति रखो तो ಸ್ಥಿತಿ ಸ್ವತಃ ಹಿ ಸಮರ್ಥ ಹೋ ಜಾಯೇಗಾ. ಇದು ದೊಡ್ಡ ಸೀಕ್ರೆಟು, ಇದೊಂದು ದೊಡ್ಡ ಹ್ಯೂಮನ್ ಸೈಕಾಲಜಿ. ನಿಮ್ಮ ಬುದ್ಧಿಯಲ್ಲಿ ಯಾವ ಚಿತ್ರ ಇದೆ ಹಂಗೆ ನೀವು ಆಗ್ತೀರ. ನಿಮ್ಮ ಚಿತ್ರ ಯಾವಾಗಲೂ ದೇವತಾ ಚಿತ್ರ, ಅಭಯಹಸ್ತ ವರದಾನ ಕೊಡೋ ಚಿತ್ರವನ್ನು ನೋಡ್ತೀರಾ ನಿಮ್ಮದು. ಅಥವಾ 8 ಕೈಗಳು, ಇವಾಗ ದುರ್ಗಾ ಏನೋ ಯಾರ್ಯಾರ್ದೋ ದೇವತೆಗಳದೆಲ್ಲ ಇದೆಯಲ್ಲ ಪೂಜೆ,
ಆ ಪೂಜೆಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನಾನು ಲಕ್ಷ್ಮಿ ಒಂದು ದಿವಸ, ದುರ್ಗಾ ಒಂದು ದಿವಸ, ಅಂಬಾ ಒಂದು ದಿವಸ, ಸರಸ್ವತಿ ಒಂದು ದಿವಸ, ಪಾರ್ವತಿ ಒಂದು ದಿವಸ, ಹಿಂಗೆ ಒಂದೊಂದು ದಿವಸ ಒಂದೊಂದು ನೋಡಿಕೊಂಡು ನಿಮ್ಮನ್ನು ನೀವು ಆ ಸ್ಥಿತಿಯಲ್ಲಿ ಇಡೀ ದಿನ ಭಕ್ತರಿಗೆ ನಿಮ್ಮ ಪೂಜೆ ನಡೀತಿದೆ, ಆರತಿ ಹೆಂಗೆ ನಡೀತಿದೆ ನಿಮಗೆ ಕಾಣಿಸ್ಬೇಕದು, ನಿಮಗೆ ಅನುಭವ ಆಗಬೇಕು. ನನ್ನ ಟೆಂಪಲಲ್ಲಿ ಈಗ ಆರತಿ ಗಂಟೆ ಬಾರಿಸ್ತಿದ್ದಾರೆ, ಆರತಿ ಮಾಡ್ತಿದ್ದಾರೆ, ನಾನೀಗ ಬಾಬೂರಿಂದ ಎಲ್ಲ ವರದಾನ ಕೊಡಿಸ್ಬೇಕು ಅಂತ ಇದ್ದೀರೋ ಅಥವಾ ಎಲ್ಲಿದ್ದೀರ ನೀವೆಲ್ಲ? ಮನೆಯಲ್ಲಿ ಸುಮ್ಮನೆ ಕೂತಿದ್ದೀರೋ, ಏನು ಮಾಡ್ತಿದ್ದೀರಾ? ಅಥವಾ ನಿಮ್ಮ ಕತೆಗಳಲ್ಲಿ ಮಸ್ತಾಗಿದ್ದೀರೋ? ಅದು ಪೂಜೆ ಮಾಡಿ, ಇದು ಪೂಜೆ ಕತೆ ಮಾಡಿ, ಈ ಕತೆ ಅದನ್ನೆಲ್ಲ ಸ್ಥೂಲವಾಗಿ ಮಾಡ್ತಿದ್ರು. ಬುದ್ಧಿ ನಿಮ್ಮ ಟೆಂಪಲ್ ಒಳಗಡೆ ಇರೋ ಭಕ್ತರ ಮೇಲೆ ಇದೆಯೋ? ಕತೆ ಹೆಂಗೆ ಅಭಯ ದೃಷ್ಟಿ ಇದೆಯಾ ಇಲ್ವಾ? ಏನಂತೀರ ಅಕ್ಕಂದ್ರಲ್ಲ, ಅಣ್ಣಂದ್ರಲ್ಲ, ಮನೆಯಲ್ಲಿ ಇದ್ದ ಏನಂತ ಇದ್ದೀರಾ? ಈಗ ಸ್ಮೃತಿ ಏನು ಬರ್ತಿದೆ? ನಿಮ್ಮ ಚಿತ್ರ ಬುದ್ಧಿಯಲ್ಲಿ ಸದಾ ಇದ್ದರೆ ಹಂಗೆ ಚರಿತ್ರೆ, ನೀವು ಹಂಗೆ ಗುಣವಂತರಾಗ್ಬಿಡ್ತೀರ, ಕರ್ಮಗಳು ಹಂಗೆ ಮಾಡೋಕ್ಕೆ ಶುರು ಮಾಡ್ತೀರ. ಎಂಥ ಸ್ಮೃತಿ, ಅಂತಹ ಸ್ಥಿತಿ. ಏನು? ನಾನು ಯಾರು, ನಾನೇನು, ನಾನು ಯಾರು, ನಮ್ಮಪ್ಪ ಯಾರು, ನಾನೇನು ಮಾಡೋಕ್ಕೆ ಬಂದಿದ್ದೀನಿ, ನಾನು ಯಾರು, ನಾನು ಆತ್ಮ, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಂದು ಯಾರು, ನಂದು ಯಾರು, ನಂದು ಬಾಬಾ ಜಗತ್ತಿನ ಆಲ್ಮೈಟಿ, ನಂದು ಬಾಬಾ ವರದಾತ, ನಂದು ಬಾಬಾ 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 ಅಂತ ಅವ್ರದ್ದೆಲ್ಲ ಗುಣಗಳು ಎಣಿಸ್ತಾ ಇದ್ರೆ ಅವ್ರಿಗೆ ಅದು ಸಿಗ್ತಾ ಇರುತ್ತೆ. ಇವತ್ತು ಇಡೀ ದಿನ ಮಾಡಿದ್ರ ಇಲ್ವಾ? ಜವಾಬು ಕೊಡ್ರಿ. ಆಗ ನಿಮ್ಮ ಸ್ಥಿತಿ ಸಮರ್ಥ ಸ್ಥಿತಿ ಸ್ವತಃ ಆಗ್ಬಿಡುತ್ತೆ. ಸ್ಮೃತಿ ಸಮರ್ಥ ಇದ್ರೆ ಸ್ಥಿತಿನೂ ಹಂಗೆ ಆಗ್ಬಿಡುತ್ತೆ ತಾನೆ. ಸದಾ ಅಪನ ಸಂಪೂರ್ಣ ಚಿತ್ರ ಸಾಮನೆ ರಖೋ ಜಿಸ್ಮೆ ಸರ್ವಗುಣ ಸರ್ವಶಕ್ತಿಯ ಸಬ್ ಸಮಾಯ ಹುआ है. ಹೋಗ್ಲಿ ಫರಿಷ್ಠಾ ಸೋ ದೇವತಾ, ತನ್ನ ಫರಿಷ್ಠಾ ಸ್ವರೂಪ ನೆನ್ಪಿಟ್ಕೊಳ್ಳಿ. ಅದಾಗಲಿಲ್ಲ ಅಂದರೆ ದೇವತಾ ರೂಪ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಸರ್ವಗುಣ ಸರ್ವಶಕ್ತಿಗಳ ಸಂಪನ್ನ ಸ್ಥಿತಿ ಹೆಂಗಿದೆ, ಬರೀ ಆ ಸ್ಮೃತಿಯಲ್ಲಿರಲಿ, ಆ ಸಮರ್ಥತೆ ಬಂದ್ಬಿಡುತ್ತೆ ಮಕ್ಕಳೇ. ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ನಾನು ಮಾಯಾ ಜೀತ್, ಪ್ರಕೃತಿ ಜೀತ್, ಇಂದ್ರಿಯ ಜೀತ್, ವಿಕರ್ಮ ಜೀತ್ ಆತ್ಮ ನಾನು. ಎಷ್ಟು ಶ್ರೇಷ್ಠ ಆತ್ಮ ನೆನ್ಪಿಟ್ಕೊಳ್ರಿ ಸಾಕು. ಸಂಪೂರ್ಣ ಚಿತ್ರ, ಬುದ್ಧಿಯಲ್ಲಿ ಚಿತ್ರ ಅಂತ ಇಟ್ಕೋಬೋದಲ್ಲ. ಐಸಾ ಚಿತ್ರ ರಖನೆ ಸೆ ಸ್ವತಃ ಹಿ ಚರಿತ್ರ ಶ್ರೇಷ್ಠ ಹೋಗಾ. मेहनत करने की ज़रूरत ही नहीं होगी. मेहनत करनी पड़ती है जब मनन शक्ति की कमी होती. ಈಗ ಬಾಬು ಅವರು ಸೀಕ್ರೆಟ್ ಹ್ಯೂಮನ್ ಸೈಕಾಲಜಿ ಹೇಳ್ತಾ, ಯಾಕೆ ಬರೀ ನೀವು ಆ ಚಿತ್ರ ಇಟ್ಕೊಂಡು ಆ ಸಮರ್ಥತೆಯಲ್ಲಿ ಆ ಸ್ಮೃತಿಯಲ್ಲಿ ಇರೋಕ್ಕೆ ಯಾಕೆ ಆಗ್ತಿಲ್ಲ ಅಂದರೆ, ನಿಮ್ಮ ಆ ಸ್ವರೂಪ ನೋಡ್ತಾ ಅದರ ಚಿಂತನೆ ಏನು ನಡಿಬೇಕು, ಮನನ ಚಿಂತನೆ ಅದು ಮಾಡ್ತಿಲ್ಲ. ಬುದ್ಧಿ ಸುಮ್ಮನೆ ಚಿತ್ರ ಇಟ್ಕೊಳ್ಳೋದಲ್ಲ. ಓಹೋ ನಾನೇ ಇದು, ನನ್ನನ್ನು ಯಾಕೆ ಹಿಂಗೆ ಪೂಜೆ ಮಾಡ್ತಿದ್ದಾರೆ, ನಾನು ಸಂಗಮ ಯುಗದಲ್ಲಿ ಏನೇನು ಧಾರಣೆ ಮಾಡಿದ್ದೆ, ಯಾವ್ಯಾವ ಸ್ಮೃತಿಗಳಲ್ಲಿದ್ದೆ, ಯಾವ್ಯಾವ ರೀತಿ ಕರ್ಮ ಮಾಡಿದೆ, ಹೆಂಗೆ ನಾನು ಇಲ್ಲಿ ಸಂಗಮ ಯುಗದ ಶ್ರೀಮತದ ಪ್ರಮಾಣ ವಿಶ್ವ ಸೇವೆ ಮಾಡಿದೆ ಅನ್ನೋದನ್ನು ಕೂತ್ಕೊಂಡು ಚಿಂತನೆ ಮಾಡಬೇಕು. ಓಹೋ ನಾನು ಅದೇ ಆತ್ಮ, ಕಲ್ಪದ ಹಿಂದೆ ಇದೆಲ್ಲ ಗುಣ, ಇದೆಲ್ಲ ಶಕ್ತಿಗಳು, ಇದೆಲ್ಲ ಇತ್ತು ಅಂದಮೇಲೆ ಅದೇ ನನ್ನಲ್ಲಿ ಇದೆ ಅಲ್ವಾ, ಈಗ ಅದನ್ನು ಇಮರ್ಜ್ ಮಾಡ್ಕೊಳ್ಳಿ ಮಕ್ಕಳೇ ಅಂತಿದ್ದಾರೆ. ಇದು ಬಹಳ ಸೂಕ್ಷ್ಮವಾದ ವೃತ್ತಿ. ಚಿತ್ತದಲ್ಲಿ ತಂದ್ಕೊಂಡು ಬಿಡಬೇಕು ನಾನು ಸಂಪೂರ್ಣ ಆತ್ಮ. ಅಲ್ಲಿ ನೀವು ಕಷ್ಟಪಡೋ ಅಗತ್ಯನೇ ಇಲ್ಲ ಅಂತಾರೆ. ಅದು ಸಾಕಾರ ಮುರಳಿಯಲ್ಲಿ ಹೇಳ್ತಾರೆ ನೋಡಿ, ಯಾರೋ ಒಬ್ಬನಿಗೆ ನಾನು ಎಮ್ಮೆ ಅಂತ ಬಯಾರ್ಟ್ ಮಾಡಿ ಅವನೊಂದು ದಿವಸ ಆಚೆ ಬಾರೋ ಅಂದರೆ, ಅಯ್ಯೋ ನಾನು ಎಮ್ಮೆ, ಇದು ದೊಡ್ಡದ ಬಾಗಿಲು ಚಿಕ್ಕದಿದೆ, ನಾನು ಹೆಂಗೆ ಆಚೆ ಬರಲಿ, ನಾನು ಎಮ್ಮೆ ಅನ್ನಂತೆ. ಹಂಗೆ ಬಾಬಾ ಹೇಳೋದು ರಾಂಗ್ ಆಗಿರೋದನ್ನೇ ಅವರು ಅವನ ತಲೆ ಒಳಗೆ ಬ್ರೈನ್ ವಾಶ್ ಮಾಡಿ ನೋಡು ನೀನು ಎಮ್ಮೆ ಅಂತ. ಹಾಗೆ ರಾವಣ ನೀವು ಏನಕ್ಕೆ ಪ್ರಯೋಜನ ಇಲ್ದವರು ಅಂತ ದೇಹಾಭಿಮಾನದಲ್ಲಿ ತಂದು
ಈಗ ಮಕ್ಕಳೇ ನನ್ನ ಗಿಣಿಗಳೇ ದೇಹಾಭಿಮಾನ ಬಿಡ್ರಪ್ಪ ಅಂದ್ರೂ ಬಾಬಾ ಬಿಡ್ತಾ ಇಲ್ವಲ್ಲ, ನಾನು ಎಲ್ಲಿ ಬರೋಕ್ಕೆ ಆಗಲ್ವಲ್ಲ, ಆಚೆ ಬಾಗಿಲಿಂದ ಆಚೆನೇ ಬರೋಕ್ಕಾಗಲ್ಲ ಅಂತ ಕೂತಿದ್ದೇವದಲ್ವ. ಹಂಗಾಗಬಾರ್ದಲ್ವ. ಅದಕ್ಕೆ ಹೇಳ್ತಿದ್ದಾರೆ ಮೆಹನತ್. ಎಲ್ಲಿವರೆಗೂ ನೀವು ಮೆಹನತ್ ಮಾಡಬೇಕಂದ್ರೆ, ಎಲ್ಲಿವರೆಗೂ ಜ್ಞಾನದ ಮನನ ಚಿಂತನೆಯ ಕೊರತೆ ಏನಿದೆ ಅದನ್ನು ಸರಿ ಮಾಡಿಕೊಳ್ಳಲ್ವೋ ಅಲ್ಲಿವರೆಗೂ ಸರಿ ಹೋಗಲ್ಲ. ಈ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡಿ. मनन जब तक मनन शक्ति की कमी होती है तब तक मेहनत करना ही पड़ता है. ಯಾಕಂದರೆ ವ್ಯರ್ಥ ಸಂಕಲ್ಪ ಬರುತ್ತಲ್ಲ. सारा दिन यही मनन करते रहो, अपना श्रेष्ठ चित्र सदा सामने रखो तो मनन शक्ति से मेहनत समाप्त हो जाएंगे. ಇಡೀ ದಿನ ಈ ಚಿತ್ರವನ್ನು ನೋಡ್ತಾ ಮನನ ಮಾಡ್ತಾ ಇರಿ. ನಿಮ್ಮ ಸನ್ಮುಖದಲ್ಲಿ ಬುದ್ಧಿಯಲ್ಲಿ ನಿಮ್ಮ ಚಿತ್ರ ಮುಂದಿರಲಿ. ಅದರ ಬಗ್ಗೆ ಒಂದೊಂದು ವಿಷಯನ ಚಿಂತನೆ ಮಾಡಿ. ಒಂದು ದೇವಿ ಇಟ್ಕೋತಿರೋ, ದೇವತೆ ಇಟ್ಕೋತಿರೋ, ನನಗೆ ಇಷ್ಟು ಸುಂದರ ಶರೀರನೂ ಯಾಕೆ ಸಿಕ್ತು, ನನಗಿಷ್ಟು ಸಂಪತ್ತು ಯಾಕೆ ಸಿಕ್ತು, ನಾನಿಷ್ಟು ಗುಣವಂತ ಹೆಂಗಾದೆ, ನಾನು ಇಷ್ಟೆಲ್ಲ ಗುಣಗಳು, ಶಕ್ತಿಗಳು, ಕಲೆಗಳು, ಎಲ್ಲ ತರಹದ ಮರ್ಯಾದಾ ಸಂಪನ್ನ ಸ್ಥಿತಿ ಹೆಂಗೆ ನಾನು ಪಡ್ಕೊಂಡೆ. ಸಂಗಮ ಯುಗದಲ್ಲಿ ಈಗ ಏನೇನು ನಾನು ಮಾಡಿದ್ದೆ ಹಿಂದೆ, ಈಗ ನಾನು ಅದೇ ಆತ್ಮ ಅಲ್ವಾ, ನಾನೀಗ ಅದೇ ಮಾಡ್ತೀನಲ್ವಾ. ಇದನ್ನು ಕೂತ್ಕೊಂಡು ಮನನ ಮಾಡಿದ್ರೆ ಪರಿಶ್ರಮ, ಪುರುಷಾರ್ಥದಲ್ಲಿ ಏನು ಕಷ್ಟಪಡ್ತಿದ್ದೀರಲ್ಲ, ಮನಸ್ಸು ಅಲ್ಲಿ ಇಲ್ಲಿ ಓಡೋಗುತ್ತೆ, ಹಿಡ್ಕೊಂಡು ಬಾ ಅದನ್ನು ನಡಿ ಪರಮಧಾಮಕ್ಕೆ ಅಂತ ಅನ್ನೋಕ್ಕೆ, ಅದು ನಿದ್ದೆ ಮಾಡೋಕ್ಕೆ, ಆಮೇಲೆ ತಿರ್ಗಾ ಓಡೋಗುತ್ತೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳುತ್ತೆ, ಆಮೇಲೆ ಇನ್ನೆಲ್ಲೋ ಹಾರ್ಕೊಂಡು ಹೋಗ್ಬಿಡುತ್ತೆ, ತಿರ್ಗಾ ಅದು ಎಳ್ಕೊಂಡು ಬಾ. ಇದೇ ಕೆಲಸ ಆಗೋಯ್ತಲ್ಲ ನಿಮಗೆ ಅಂತಿದ್ದಾರೆ ಬಾಬವರು. सुना भी बहुत है, वर्णन भी बहुत करते हो, फिर भी चलते चलते कभी कभी अपने को निर्बल क्यों अनुभव करते हो, मेहनत अनुभव क्यों करते हो. ಕರೆಕ್ಟ್ ಅಲ್ವಾ ಪ್ರಶ್ನೆ ಮಾಡ್ತಿರೋದು. ಬಾಬಾ ಹೇಳ್ತಾರೆ, ಮಕ್ಕಳೇ ಇದೆಲ್ಲ ನೀವು ಕೇಳಿದ್ದೀರಾ, ಗೊತ್ತಿದೆ ನಿಮಗೆ, ಕೇಳಿದ್ದೀರಾ, ವರ್ಣನೆ ತುಂಬ ಚೆನ್ನಾಗಿ ಮಾಡ್ತೀರಾ. ನಡೀತಾ ನಡೀತಾ ಕೆಲವು ಸಾರಿ ನಿಮ್ಮನ್ನು ನೀವು ನಿರ್ಬಲರು, ಅಯ್ಯೋ ಯಾಕೆ ಹಿಂಗಾಗ್ಬಿಡ್ತಲ್ಲ, ನಂಗೆ ವ್ಯರ್ಥ ಸಂಕಲ್ಪ ಏನಕ್ಕೆ ಬರ್ತಿದೆ, ನನ್ನ ಖುಷಿ ಯಾಕೆ ಕೊಟ್ಟೋಗ್ಬಿಡ್ತಿದೆ, ನನಗೆ ಯಾಕೆ ಹಿಂಗಾಗ್ತಿದೆ, ಹಿಂಗೆ ನೀವೇ ನಿರ್ಬಲರ ಅನುಭವ ಮಾಡ್ತೀರಾ. ಕಷ್ಟಪಡ್ತೀರಾ ಯಾಕೆ? ಪುರುಷಾರ್ಥ ತುಂಬ ಕಷ್ಟ ಅಪ್ಪ. ಎಷ್ಟು ಅಂದ್ಕೋತೀನಿ ಮನಸ್ಸನ್ನು ಒಂದು ಕಡೆ ಹಿಡ್ಕೋಬೇಕಂತ, ಎಷ್ಟು ಅಂದ್ಕೋತೀನಿ ಈ ಸಂಸ್ಕಾರ ಬಿಟ್ಟಾಕ್ಬೇಕಂತ, ಅದು ಎಲ್ಲಿಂದಲೂ ಬಂದ್ಬಿಡುತ್ತಲ್ಲ. ತಿರ್ಗಾ ಕಷ್ಟಪಡು, ನನ್ನ ಆತ್ಮ, ನನ್ನ ಬಿಂದು, ನನ್ನ ಲೈಟು, ನನ್ನ ಬಾಬಾ, ನಿನ್ನ ಮಗು, ನನ್ನ ಮಾಸ್ಟರ್ ಸರ್ವಶಕ್ತಿವಾನ್, ತಿರ್ಗಾ ಅದು ಓಡೋಗುತ್ತೆ. ಮುಷ್ಕಿಲ್ ಹೇ, ಮೆಹನತ್ ಹೇ, ಕಷ್ಟ, ತುಂಬ ಪರಿಶ್ರಮ ರೀ, ಏನು ಅಷ್ಟು ಈಸಿ ಇದೆಯಾ? ಹಂಗಲ್ಲ. ಈ ಸಂಕಲ್ಪ ಭಿ ಕ್ಯೂ ಆತ ಹೈ, ಇಸ್ಕಾ ಕಾರಣ ಕ್ಯಾ? ನಿಮಗೆ ಈ ಸಂಕಲ್ಪನೂ ಯಾಕೆ ಬರ್ತಿದೆ, ಕಾರಣ ಏನು? ಸುನ್ನೆ ಕೆ ಬಾದ್ ಮನನ ನಹೀ ಕರ್ತೆ ಹೋ. ಮೇನ್ ಕಾಯಿಲೆ ಎಲ್ಲಿರೋದು? ಜ್ಞಾನ ಕೇಳಿದ ನಂತರ ನೀವು ಅದನ್ನು ಚಿಂತನೆ ಮಾಡಕ್ಕೆ ಹೋಗೋದೇ ಇಲ್ಲ. ಮನ್ ಉಸ್ಮೇ ಲಗ್ ಜಾಯೆ, ವಾಣಿ ಕೇಳಿದ ಮೇಲೆ ಮನಸ್ಸು ಅದ್ರ ಕೆಲಸನೇ ಅದು, ಅದರಲ್ಲಿ ತತ್ಪರ ಆಗ್ಬಿಡ್ಬೇಕು. ನಿಮ್ಮ ಜನ್ಮದ ಕರ್ಮನೇ ಅದು. ಮನಸ್ಸು ಬುದ್ಧಿ ಯಾವಾಗಲೂ ಜ್ಞಾನ ಸಾಗರದ ಒಳಗಡೆ ಮುಳುಗಿಸ್ಬಿಡ್ರಿ. ಮೇಲ್ ಬಂದ್ಗಿಂದಿ ಆಚೆ ಕಡೆ ಅಂತ ಹೇಳ್ಬಿಡಿ ಮನಸ್ಸು ಬುದ್ಧಿಗೆ. जैसे शरीर की शक्ति के लिए सबसे ज़्यादा पाचन शक्ति अर्थात हजम करने की शक्ति आवश्यक है, वैसे आत्मा को शक्तिशाली बनाने के लिए मनन शक्ति इतना ही आवश्यक है. ಹೆಂಗೆ ಶರೀರದ ಶಕ್ತಿ ಚೆನ್ನಾಗಿರ್ಬೇಕಂದ್ರೆ ಊಟ ಏನು ಮಾಡ್ತೀವಿ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಬೇಕು. ಯಾರಿಗೆ ಪುವರ್ ಡೈಜೆಷನ್, ಜೀರ್ಣಶಕ್ತಿ ಇರಲ್ಲ, ಅಬ್ಸಾರ್ಪ್ಷನ್ ಇರಲ್ಲ, ಅವ್ರು ಎಷ್ಟು ತಿಂದ್ರೂ ವೀಕ್ ಆಗಿರ್ತಾರೆ. ಬಾಬಾ ಹೇಳಿದ್ರೆ ಹಂಗೆ ನಾನು ನಿಮ್ಮ ಮಕ್ಕಳಿಗೆ ಡೈಲಿ ಅಮೃತ ಕುಡಿಸ್ತಿದ್ದೀನಿ, ಹಾಲು ಅಲ್ಲ. ಅಮೃತದಲ್ಲಿ ಎಲ್ಲ ವಿಟಮಿನ್ನು ABCDEFGH ಎಲ್ಲ ಇದೆ. ಎಲ್ಲ ಇಟ್ರೂ ನಾನು ಬಾಬಾ ಏನು ಮಾಡೋದು, ವ್ಯರ್ಥ ಸಂಕಲ್ಪ ಬರುತ್ತೆ, ಮೂಡ್ ಆಫ್ ಆಗುತ್ತೆ, ಅಳು ಬಂತು, ಬಾಬಾ ಏನಪ್ಪ ಮಾಡಲಿ ಅಂತ.
ಏನು ಹೇಳ್ತೀರಾ ಕತೆ ಮಕ್ಕಳದು? ಏನಕ್ಕೆ ಹಿಂಗೆ ಇಷ್ಟೊಂದೆಲ್ಲ ಊಟ, ವೆರೈಟಿ ಊಟ ಇಡ್ತಾ ಇದ್ದೀನಿ, ಭೋಜನ ಎಲ್ಲ ಅಮೃತ, ಯಾಕಪ್ಪ ಶಕ್ತಿ ಯಾಕಿಲ್ಲ? ಕಾರಣ ಏನಂದರೆ, ಆತ್ಮನನ್ನು ಶಕ್ತಿಶಾಲಿ ಮಾಡ್ಕೊಳ್ಬೇಕಂದ್ರೆ ಜ್ಞಾನವನ್ನು ಜೀರ್ಣ ಮಾಡಿಕೊಳ್ಳೋ ಆಧಾರ ಮನನ ಶಕ್ತಿ. ಮನನ ಶಕ್ತಿ ಇಲ್ಲ ಅಂದರೆ ಜ್ಞಾನ ವಿಶಾಲವಾಗಿ ಮತ್ತು ಆಳವಾಗಿ ಅರ್ಥ ಆಗಲ್ಲ, ಅನುಭವಕ್ಕೆ ಬರಲ್ಲ. ಇಂಪಾರ್ಟೆಂಟು. मनन शक्ति से बाप द्वारा सुना हुआ ज्ञान का अनुभव बन जाता है. ಮನನ ಶಕ್ತಿಯ ಲಾಭ ಏನಂದರೆ, ತಂದೆಯಿಂದ ಕೇಳಿರೋ ಜ್ಞಾನ ನಿಮ್ಮ ಅನುಭವದ ತಾಕತ್ತಾಗ್ಬಿಡುತ್ತೆ. जैसे पाचन शक्ति द्वारा भोजन शरीर की शक्ति खून के रूप में समा जाता, भोजन की शक्ति अपने शरीर की शक्ति बन जाती, अलग नहीं रहता. ऐसे ज्ञान की हर पॉइंट मनन शक्ति द्वारा स्व की शक्ति बन जाती है. जैसे आत्मा की पहली पॉइंट सुनने के बाद मनन शक्ति द्वारा स्मृति स्वरूप बन जाने कारण स्मृति समर्थ बना देती है. ಮೇ ಹೂ ಹಿ ಮಾಲಿಕ್. ತಂದೆ ಹೇಳ್ತಕ್ಕಂಥದ್ದು ಏನಂದರೆ, ಹೆಂಗೆ ಈಗ ಊಟ ಮಾಡಿದಾಗ ಊಟ ಸಪ್ರೇಟ್ ಆಯಿತು, ಬಟ್ ಊಟ ಮಾಡಿದ ಮೇಲೆ ಯಾವಾಗ ಅದು ಜೀರ್ಣ ಆಗುತ್ತೆ, ಊಟ ಬ್ಲಡ್ ಆಗುತ್ತೆ. ಬ್ಲಡ್ಡಲ್ಲಿ ವಿಟಮಿನ್ಸ್ ಎಲ್ಲ ಸೇರಿ ಅದು ಶರೀರದ ಒಂದು ತಾಕತ್ತಾಗುತ್ತೆ. ಹಾಗೆ ಜ್ಞಾನದ ಪ್ರತಿಯೊಂದು ಪಾಯಿಂಟು ನಿಮಗೆ ಅದು ಶಕ್ತಿ ಆಗಬೇಕು, ಶಸ್ತ್ರವಾಗಬೇಕು. ಜ್ಞಾನ ಭಿನ್ನ ಭಿನ್ನ ರೀತಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಮನನ ಶಕ್ತಿಯ ಆಧಾರದ ಮೇಲೆ ಏನು ಅನುಭವ ಆಗುತ್ತೆ ಅದು ನಿಮ್ಮ ಆತ್ಮದ ಶಕ್ತಿ ಆಗ್ಬಿಡುತ್ತೆ. ಅಂದ್ರೇನು? ನಾಲೆಜ್ ಎಸ್ ಎ ಲೈಟ್ ಅಂಡ್ ಮೈಟ್. ಪ್ರತಿಯೊಂದು ಜ್ಞಾನದ ಪಾಯಿಂಟು ನಿಮ್ಮ ಪ್ರಕಾಶವಾಗಿ, ನಿಮ್ಮ ಶಕ್ತಿಯಾಗಿ ಪರಿವರ್ತನೆ ಆಗ್ಬಿಡುತ್ತೆ. ತುಂಬ ಇಂಪಾರ್ಟೆಂಟ್ ಮಾತು. ಇನ್ನು ಏನು ಹೇಳ್ತಿದ್ದಾರೆ बाबा ಹೇಳೋದು, जैसे आत्मा की पहली पॉइंट सुनने के बाद मनन शक्ति द्वारा स्मृति स्वरूप बन जाने के कारण स्मृति समर्थ बना देती है. मैं हूँ ही मालिक. ये अनुभव समर्थ स्वरूप बना देता है, लेकिन कैसे बना? मनन शक्ति के आधार पर. तो आत्मा की पहली पॉइंट अनुभव स्वरूप हो गया ना. ಇಂಪಾರ್ಟೆಂಟ್ ಏನಾಯಿತು ಮಾತು? ಬಾಬಾ ಹೇಳ್ತಿರೋದು, ಆತ್ಮದ ಮೊದಲನೇ ಲೆಸನ್, ಮೊದಲನೇ ಪಾಯಿಂಟ್ ಏನಿದೆ, ಅದರ ಸ್ಮೃತಿ ಸ್ವರೂಪರಾಗಲಿಕ್ಕೆ ನಿರಂತರದ ಮನನ ಶಕ್ತಿ. ಎಷ್ಟು ಮನನ ಶಕ್ತಿ ಅಷ್ಟು ನಮ್ಮ ಸ್ಮೃತಿಯಲ್ಲಿ ಸಮರ್ಥತೆ ಬರೋ ಕಾರಣ ಆತ್ಮದಲ್ಲಿ ವಾಪಸ್ ತನ್ನ ತಾಕತ್ತು ಬಂದ್ಬಿಡುತ್ತೆ. ಓ ನಾನು ಆತ್ಮ, ನಾನು ಬೈ ನ್ಯಾಚುರಲ್ಲಾಗಿ, ಸ್ವಾಭಾವಿಕವಾಗಿ ನಾನು ಇರೋದೇ ಮಾಲೀಕ, ಗುಲಾಮನಲ್ಲ. ನಾನು ಆತ್ಮ ಮಾಲೀಕ. ಈ ಅನುಭವ ಸಮರ್ಥನನ್ನು ಮಾಡುತ್ತೆ. ಇಡೀ ದಿನ ನಾನು ಯಾರು, ನಾನೇನು, ನನ್ನ ಗುಣಗಳೇನು, ನನ್ನ ಶಕ್ತಿಗಳೇನು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನೇನಕ್ಕೆ ಬಂದಿದ್ದೀನಿ, ಇದನ್ನು ಕೂತ್ಕೊಂಡು ನಡೀತಾ ಕೂತ್ಕೊಳ್ತಾ ಚಿಂತನೆ ಮಾಡ್ತಾನೆ ಇರಬೇಕು. ಯಾಕೆಂದರೆ ಫಸ್ಟ್ ಲೆಸನ್ಸೋ ಲಾಸ್ಟ್ ಲೆಸನ್. ಫಸ್ಟ್ ಲೆಸನ್ ನಿಮ್ಮ ಪರಿಪಕ್ವ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ, ಏನೂ ಲಾಭ ಇಲ್ಲ. ಹುಷಾರಾಗಿರಬೇಕು. ನಾನು ಆತ್ಮ ಬಿಂದು, ನಾನು ಮಾಲೀಕ. ಅದಕ್ಕೆ ಬಾಬಾ ಹೇಳೋದು, ಇದೊಂದು ಮಾತು ನಿಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತೆ. ಲೇಕಿನ್ ಬನಾ ಕೈಸೆ? ಮನನ್ ಶಕ್ತಿ ಕೆ ಆಧಾರ ಪರ್. ಹೆಂಗಾದ್ರಿ? मनन शक्ति आधारद मेले. तो आत्मा की पहली पॉइंट पहली पॉइंट आत्मा की, मैं आत्मा बिंदु प्रकाश स्वरूप हूँ. इस पॉइंट अनुभव स्वरूप हो गए. इसी प्रकार ड्रामा की पॉइंट मनन ಶಕ್ತಿಯ ಮೇಲೆ ಸುಮ್ಮನೆ ಹೌದು ನಾನು ಆತ್ಮ, ನಾನು ಬಿಂದು ಅಂತ ಇತ್ತಲ್ಲ, ಅದನ್ನು ಅನುಭವಿ ಸ್ವರೂಪರಾದಾಗ ಮಾಯೆ ನಿಮ್ಮನ್ನು ಅಳ್ಳಾಡ್ಸೋಕ್ಕಾಗಲ್ಲ.
ನನ್ನ ಆತ್ಮ ಬಿಂದು ಲೈಟ್ ಅಂದಮೇಲೆ ಮಾಯೆ ಏನು ಅಳ್ಳಾಡಿಸುತ್ತೆ, ಅಳ್ಳಾಡ್ಸೋಕ್ಕಾಗಲ್ಲ. इसी प्रकार ड्रामा की पॉइंट सिर्फ ड्रामा है, ये कहने या सुनने मात्र नहीं, लेकिन चलते फिरते अपने को हीरो एक्टर अनुभव करते हो तो मनन शक्ति द्वारा अनुभव स्वरूप हो जाना, यही विशेष आत्मिक शक्ति, सबसे बड़े ते बड़े शक्ति अनुभव स्वरूप है. ತಂದೆ ಹೇಳೋದು ಮೂಲ ಮಾತೇನೆಂದರೆ, ಎರಡನೇ ಪಾಯಿಂಟ್ ಏನು, ನಾನು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಅಥವಾ ಈ ಡ್ರಾಮಾದಲ್ಲಿ ಪಾತ್ರಧಾರಿ. ಇದು ಡ್ರಾಮಾ, ಬರೀ ಹೇಳೋದ್ರಿಂದ ಕೇಳೋದ್ರಿಂದ ಏನೂ ಲಾಭ ಇಲ್ಲ. ಬಟ್ ನಡೀತಾ ಕೂತ್ಕೊಳ್ತಾ ನಾನು ಆತ್ಮ ಹೀರೋ ಆ್ಯಕ್ಟರ್ ಈ ಡ್ರಾಮಾದಲ್ಲಿ. ಆತ್ಮ ಹೆಂಗೆ ಪಾರ್ಟ್ ಮಾಡುತ್ತೆ, ಮತ್ತು ಎಲ್ಲರೂ ಅವರವರು ಪಾರ್ಟ್ ಮಾಡ್ತಿದ್ದಾರೆ. ಯಾರೂ ದೋಷಿಗಳಲ್ಲ, ಎಲ್ಲರೂ ಪಾರ್ಟ್ ಮಾಡ್ತಿದ್ದಾರೆ ಅನ್ನೋ ಮನನ ಚಿಂತನೆ ಸದಾ ಇದ್ದಾಗ ಸ್ಥಿತಿ ಏರುಪೇರಾಗಲ್ಲ. ಇದು ದೊಡ್ಡದರಲ್ಲಿ ದೊಡ್ಡ ಶಕ್ತಿ. ಅನುಭವ ಸ್ವರೂಪರಾಗ್ಬಿಡ್ತೀರಾ. ಅಂದರೆ ಮನನ ಶಕ್ತಿಯಿಂದ ಅನುಭವ ಸ್ವರೂಪರಾಗ್ತೀರಾ. ಜ್ಞಾನದ ಪ್ರತಿಯೊಂದು ಪಾಯಿಂಟಿನ ಅನುಭವಿ ಆಗೋದಂದರೆ ಅನುಭವದ ಅಥಾರಿಟಿ. ಇದರ ಮುಂದೆ ಮಾಯೇನು ನಮಸ್ಕಾರ ಮಾಡಬೇಕು. ಮಾಯೆ ನಿಮ್ಮನ್ನೇನು ಅಳ್ಳಾಡ್ಸೋಕ್ಕಾಗಲ್ಲ. ಕೇಳಿದ್ರ ಮನನ ಶಕ್ತಿ ಎಷ್ಟು ಇಂಪಾರ್ಟೆಂಟ್. ಹರ್ ಪಾಯಿಂಟ್ ಕಾ ಅನುಭವ ಬೇಕಂದರೆ ಜ್ಞಾನದ ಚಿಂತನೆ ಮಾಡೋದು ಎಲ್ಲರಿಗೂ ಅಭ್ಯಾಸ ಇದೆ. ಯಾರಾದರೂ ಒಂದಿಷ್ಟು ಬೈದ್ಬಿಡ್ಲಿ, ಇಡೀ ದಿನ 2 ಪೂರಿಗಳಾಕ್ಬಿಡುತ್ತೆ ಮುಖ. ನನಗೆ ಯಾಕೆ ಹಿಂಗಂದರು, ನಾನೇನು ಮಾಡಿದ್ದಕ್ಕಂದರು, ನಾನು ಹಂಗೆ ಇರಲಿಲ್ಲಲ್ಲ, ನಾನೇನು ಹಂಗೆ ಮಾಡಲಿಲ್ಲಲ್ವ, ನನಗೆ ಸುಮ್ಮನೆ ಇವ್ರು ಅಂತಾರಲ್ವ, ಯಾವಾಗಲೂ ಹಿಂಗೆ ಅಂತಾರಲ್ವ, ಅಯ್ಯೋ ನನ್ನ ಅದೃಷ್ಟನೇ ಹಿಂಗಲ್ವ. ಯಾರಾದರೂ ಹೇಳ್ಕೊಟ್ರ ಚಿಂತನೆ ಮಾಡೋದು? ಎಷ್ಟು ಸಂಕಲ್ಪ ನಡೆಯುತ್ತೆ ಇಡೀ ದಿನ. ಏನು ಕೆಲವರಿಗೆ ತಿಂಗಳಾನುಗಟ್ಟಲೆ ಬರುತ್ತದೆ. ಅಂದ್ಬಿಟ್ರಲ್ಲ, ನಾನು ಹಿಂಗೆ ಅಲ್ವಲ್ಲ, ನಾನಿದು ಮಾಡಲಿಲ್ವಲ್ಲ, ನನಗೆ ಹಿಂಗೆ ಹೇಳ್ಬಿಟ್ರಲ್ಲ, ಮೂಡ್ ಆಫು, ಅಯ್ಯೋ ಅದೇ ಚಿಂತೆ, ಅದೇ ಕತೆ. ಬಾಬಳಿದ್ರೆ ನಾನು ಇಷ್ಟೆಲ್ಲ ತಲೆ ಚೆಚ್ಕೋತೀನಿ, ಇಷ್ಟೊಂದು ಪಾಯಿಂಟ್ ಹೇಳ್ತೀನಿ, ಹಂಗೆ ಒಂದೊಂದು ಪಾಯಿಂಟ್ ಇಟ್ಕೊಂಡು ತಿಂಗಳಾನುಗಟ್ಟಲೆ ಚಿಂತೆ ಮಾಡ್ತೀರಾ? ಬಾಬಾ ಹೇಳ್ತಾರೆ, ನಾನು ಆತ್ಮ ಬಿಂದು ಲೈಟು, ಡ್ರಾಮಾದಲ್ಲಿ ಪಾತ್ರಧಾರಿ. ನಾನು ಇನ್ನೂ ಆತ್ಮಾಭಿಮಾನಿ ಆಗಲಿಲ್ಲ, ನನಗಿನ್ನೂ ಕಾಣಿಸ್ತಾ ಇಲ್ವಲ್ಲ, ನಾನು ಆತ್ಮ, ನಾನು ಲೈಟ್ ಆಗಿದ್ದೀನಿ. ಓಹೋ, ನಾನು ಎಷ್ಟು ಶ್ರೇಷ್ಠ ಆತ್ಮ, ನಮ್ಮ ಪವಿತ್ರ ಆತ್ಮ. ಹಂಗೆ ಚಿಂತೆ ಮಾಡ್ತೀರಾ? ಏನಂತೀರಾ? ಮನೇಲಿ ಕೂತ್ಕೊಂಡು ಜವಾಬು ಕೊಡ್ತಾ ಇದ್ದೀರಾ ಬಾಬಂಗೆ, ಹಾಂ ಬಾಬಾ ದಿನ ರಾತ್ರಿ ಮನನ ಮಾಡ್ತಾ ಇದ್ದೀನಿ, ಚಿಂತನೆ ಮಾಡ್ತಾ ಇದ್ದೀನಿ ಅಂತ. ಅನುಭವಿ ಸದಾ ಅನುಭವ ಕಿ ಅಥಾರಿಟಿ ಸೆ ಚಲ್ತೆ, ಅನುಭವಿ ಕಭಿ ಧೋಖಾ ನಹೀ ಖಾ ಸಕ್ತೆ. ಯಾರು ಜ್ಞಾನ ಯೋಗದ ಅನುಭವಿಗಳು, ಅನುಭವಿ ಎಂದು ಮೋಸ ಹೋಗೋಕ್ಕಾಗಲ್ಲ. ಈಗ ಬೆಂಕಿ ಸುಟ್ಟುತ್ತೆ ಅಂತ ಗೊತ್ತಾಗುತ್ತೆ, ಗೊತ್ತಿದೆ, ಜ್ಞಾನ ಇದೆ. ಅನುಭವಿ ಬೆಂಕಿ ಕೈ ಹಾಕಕ್ಕೆ ಹೋಗ್ತಾರಾ? ಇಲ್ಲ ಅಲ್ಲ. ಹಂಗೆ ಮಾಯೆ ಏನು ಅಂತ ಗೊತ್ತಾಯಿತು. ಸೊ ಮಾಯೆಗೆ ಇನ್ನೊಂದು ವಶ ಆಗೋದಂದರೆ ಭಾವಬಂಧನದಲ್ಲಿ ನನ್ನನ್ನು ನಾನು ಬೀಳಿಸ್ಕೊಳ್ಳೋದು, ಇಲ್ಲ ಕಾಲಿಗೆ ಕೊಡಲಿ ಹಾಕೊಳ್ಳೋದು. ಅದು ಯಾರಾದರೂ ಮಾಡ್ತಾರಾ? ಇಲ್ಲ ಅಲ್ವಾ. ಮಾಯೆಗೆ ವಶ ಆಗೋದಂದರೆ ಬುದ್ಧಿ ಇಲ್ಲ ಅಂತ. ಅಂದರೆ ಜ್ಞಾನದ ಬುದ್ಧಿ ಇನ್ನೂ ಬರಲಿಲ್ಲ. ಬಾಬವ್ರೇನು ತಿಳುವಳಿಕೆ ಕೊಟ್ಟರು, ನನ್ನ ತಿಳುವಳಿಕೆಗೆ ಆ ತಿಳುವಳಿಕೆ ಇನ್ನೂ ಕೂತಿಲ್ಲ ಅಂತ. ಅದರಿಂದ ನೋಡ್ರಿ, ದೇಹಾಭಿಮಾನ ಇನ್ನೂ ಬರ್ತಿದೆ, ವಿಕಾರಗಳು ಮೋಸ ಮಾಡ್ತಿದೆ ಅಂದರೆ ನಾನು ಅನುಭವಿ ಅಲ್ಲ. ಎಂಥದ್ದು ಸಾಕಾರ ಮುರಳಿ ಹೇಳ್ತಾರೆ, ಕಿತ್ನಾ ಮೇರೆ ಬಚ್ಚೆ ಬೇನ್ಸ್ ಬುದ್ಧಿ ಹೇ, ಮೇರೆ ರೋಜ್ ಆರನ್ ಕರ್ತಾ ಹೂँ ಟ್ರಾನ್ ಟ್ರಾನ್ ಜೋರ್ ಸೆ, ಸುನಾಯಿ ನಹೀ ಪಡ್ತಾ. ನನಗೆ ಮಕ್ಕಳು ಕೆಲವರು ಎಮ್ಮೆ ಬುದ್ಧಿಗಳಿದ್ದಾರೆ. ನಾನು ಎಷ್ಟು ಜೋರಾಗಿ ಹಾರ್ನ್ ಮಾಡ್ತೀನಿ, ಬೆಳಗ್ಗೆ ಎದ್ದರೆ ಮುರಳಿಯಲ್ಲಿ ಹಾರನ್ ಹೋಗೋದೇ ಇಲ್ಲ ಬುದ್ಧಿಗೆ. ಅದು ಹಂಗೆ ತಾನೇ ಮಾಡುತ್ತೆ. ಟ್ರಾಫಿಕ್ ಕಂಟ್ರೋಲರ್ ಥರ ನಿಂತ್ಕೊಂಡ್ಬಿಡುತ್ತೆ ರೋಡ್ ಮಧ್ಯದಲ್ಲಿ ಬಂದು, ಅಳ್ಳಾಡೋದೇ ಇಲ್ಲ. ಯಾರು ನೀನು ತಿರುಗಿಸ್ಕೊಂಡು ಹೋಗಪ್ಪ, ನಾನು ಇಲ್ಲೇ ನಿಂತಿರ್ತೀನಿ ಅಂತಿರ್ತಾರೆ. ಹಂಗೆ ಬಾಬಾ ರೂಟ್ ಚೇಂಜ್ ಮಾಡ್ಕೋಬೇಕು, ನಾನಂತೂ ಇದ್ದಂಗೆ ಇರ್ತೀನಿ ಅನ್ನೋ ಥರ ಇರ್ತಾರೆ ಕೆಲವರು. ಏನು ಹೇಳ್ತೀರಾ ಇಂಥವ್ರಿಗೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅನುಭವಿ ಧೋಖಾ ನಹೀ ಖಾಯೆಂಗೆ,
अनुभवी किसी के डगमग करने से सुनी सुनाई बातों से विचलित नहीं होंगे. ಅನುಭವಿ ಆತ್ಮ ಹೇಳಿ ಕೇಳಿದ ಮಾತುಗಳ ಹಿಂದೆ ಅಥವಾ ಬೇರೆ ಏನೇ ಹೆಚ್ಚು ಕಡಿಮೆಗಳನ್ನು ನೋಡಿ ವಿಚಲಿತರಾಗಲ್ಲ. ಯಾವ ಕಾರಣನೂ ಸ್ಥಿತಿ ಏರುಪೇರು ಮಾಡ್ಕೊಳ್ಳೋದು ಸಣ್ಣ ಸಣ್ಣ ವಿಷಯದಲ್ಲಿ, ಇದೆಲ್ಲ ಬೇಬಿ ಬುದ್ಧಿ ಅಂತಾರೆ. ಬಾಬಾ ಹೇಳ್ತಾರೆ ತುಂಬ ಜ್ಞಾನದಲ್ಲಿ ಈಗ ಸಮಯ ಹಂಗಿದೆ, ಮೆಚ್ಯೂರ್ಡ್ ಮೈಂಡ್, ಜ್ಞಾನನ ತುಂಬ ರಿಫೈನಾಗಿ ಅರ್ಥ ಮಾಡ್ಕೊಂಬಿಡ್ಬೇಕು. ಏನು ಟೈಮ್ ಇಲ್ಲ, ಮುಗ್ದೋಯ್ತು. अनुभवी का एक बोल 1000 शब्दों से भी ज़्यादा मूल्यवान होता है. ಅನುಭವಿ ಆತ್ಮನ ಒಂದು ಶಬ್ದ ಸಾವಿರಾರು ಶಬ್ದಗಳಿಗಿಂತ ಜಾಸ್ತಿ ವ್ಯಾಲ್ಯುಬಲ್. ಅಂದರೆ ಒಂದೊಂದು ಮಾತವರು ಏನು ಮಾಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡಿ ಜ್ಞಾನಯುಕ್ತವಾಗಿ ಮಾತಾಡ್ತಾರಲ್ಲ. अनुभवी सदा अपने अनुभवों के खजानों में मगन रहते, अर्थात सागर सदा सागर के तले में खजानों से संपन्न रहते. ऐसे मनन शक्ति द्वारा हर पॉइंट के अनुभवी सदा शक्तिशाली माया प्रूफ विघ्न प्रूफ सदा अंगद के समान हिलाने वाला न कि हिलने वाला होता है. तो समझा भी क्या करना है. ಅಂದರೆ ಅನುಭವಿ ಆತ್ಮ ಸದಾ ಅನುಭವಗಳ ಸಾಗರದಲ್ಲಿ ಮುಳುಗಿರ್ತಾರೆ. ಅಂದರೆ ಜ್ಞಾನ ಸಾಗರನ ಆಳದಲ್ಲಿರೋ ಕಾರಣ. ಹೊರಗಡೆ ಇದ್ದರೆ ತೂಫಾನು ಕತೆಗಳಲ್ವಾ, ಹೊರಗಿಲ್ವೇ ಇಲ್ಲ ಅಂದರೆ ಅದರದ್ದು ಒಳಗಡೆ ಎಲ್ಲ ಸ್ಟಿಲ್ ಇರುತ್ತೆ ಸಾಗರ. ಅಷ್ಟು ಜ್ಞಾನ ಸಾಗರದ ಆಳ ಎಷ್ಟಿದೆಯೋ ಅಷ್ಟು ಇನ್ ಡೆಪ್ತ್ ವಿಶಾಲವಾದ ಶಾಂತಿ, ಪರಮ ಶಾಂತಿ, ಸನಾಟ ಶಾಂತಿ, ಇದರಲ್ಲಿ ಸ್ಥಿರವಾಗಿರುತ್ತೆ ಸ್ಥಿತಿ. ಯಾಕೆ? ಖಜಾನೆಗಳು ದುಡ್ಡು ಮನುಷ್ಯನಿಗೆ ಬರ್ತಾ ಹೋದರೆ ಎಣಿಸೋದ್ರಲ್ಲಿ ಬ್ಯುಸಿಯಾಗಿಬಿಡ್ತಾರೆ. ಅಂಗಡಿಯಲ್ಲಿ ನಿದ್ದೆನೂ ಇಲ್ಲ, ಊಟನೂ ಇಲ್ಲ. ಹಂಗೆ ಇದು ನಶೆ. ಬಾಬಾ ಕೊಡೋ ಖಜಾನೆಗಳು, ಅನುಭವಗಳಿದೆಯಲ್ಲ, ಒಂದೊಂದು ಜ್ಞಾನದ ಪಾಯಿಂಟು, ಅದರ ಚಿಂತನೆ ಮಂಥನದ ಆನಂದ ಇದೆಯಲ್ಲ, ತುಂಬ ಶ್ರೇಷ್ಠ. ಅದರಲ್ಲಿ ಸದಾ ಇರಿ ಮಕ್ಕಳೇ. ಐಸೆ ಆ ಥರ ಮನನ ಶಕ್ತಿಯ ಮುಖಾಂತರ ಪ್ರತಿ ಪಾಯಿಂಟಿನ ಅನುಭವಿ, ಅದರ ಪ್ರೂಫ್ ಏನು? ಸದಾ ಶಕ್ತಿಶಾಲಿ, ಸದಾ ಮಾಯಾ ಪ್ರೂಫ್, ಸದಾ ವಿಘ್ನ ಪ್ರೂಫ್, ಸದಾ ಅಂಗದನ ಸಮಾನ. ಯಾರೆಷ್ಟೇ ಅನೇಕ ಮಾತು ಅನೇಕ ಪರಿಸ್ಥಿತಿ ಹೆಚ್ಚು ಕಡಿಮೆ ಮಾಡಿ ಎಷ್ಟೇ ಅಳ್ಳಾಡ್ಸಕ್ಕೆ ನೋಡಿದ್ರು ಅವ್ರು ಅಳ್ಳಾಡಕ್ಕೆ ಹೋಗಲ್ಲ. ಆ ತರಹ ಇರ್ತಕ್ಕಂಥ ಆತ್ಮಗಳು ತಿಳ್ಕೊಂಡ್ರ ಏನು ಮಾಡಬೇಕೀಗ ಅಂತ. ಮಾಯಾ ಪ್ರೂಫ್, ವಿಘ್ನ ಪ್ರೂಫ್, ಸದಾ ಎಲ್ಲ ರೀತಿಯಲ್ಲಿ ಪವರ್ಫುಲ್ಲಾಗಿರ್ಬೇಕಂದ್ರೆ ಮನನ ಶಕ್ತಿ ಆಧಾರ. ಯಾವ ಕಾರಣಕ್ಕೆ ಯಾವ ಪರಿಸ್ಥಿತಿ ನಿಮ್ಮನ್ನು ಅಳ್ಳಾಡ್ಸೋಕ್ಕಾಗಲ್ಲ. ಮಾಯೇನೋ ಏನು ಮಾಡೋಕ್ಕಾಗಲ್ಲ. ಮನನ್ ಮಾಸ್ಟರ್ಸ್ ಭಗವಾನ್ ಬನಾ ದೇತಾ ಅಂತಾರೆ ಇನ್ನೊಂದು ಮುರಳಿಯಲ್ಲಿ. ತುಂಬ ಇಂಪಾರ್ಟೆಂಟ್ ಮಾತು ಬಾಬಾ ಹೇಳ್ತಿರೋದು. जैसे शरीर की सर्व बीमारियों का कारण कोई ना कोई विटामिन की कमी होती है. ಇನ್ನ ಆಳವಾಗಿ ಹೇಳ್ತಿದ್ದಾರೆ. तो आत्मा की कमजोरी का कारण भी मनन शक्ति द्वारा हर पॉइंट के अनुभव की विटामिन की कमी है. ಹೆಂಗೆ ಶರೀರದ ಎಲ್ಲ ಕಾಯಿಲೆಗಳ ಹಿಂದೆ ಯಾವುದಾದ್ರೂ ಒಂದು ವಿಟಮಿನ್ ಕೊರತೆ ಇದೆ. ಡಾಕ್ಟ್ರ್ ಹೇಳ್ತಾರಲ್ಲ, ಕಣ್ಣು ಸರಿ ಇಲ್ಲ ಅಂದರೆ ವಿಟಮಿನ್ ಎ ತಗೊಳ್ರಿ ಅಂತಾರೆ, ಇನ್ನೇನೋ ಸರಿ ಇಲ್ಲ ಅಂದರೆ ವಿಟಮಿನ್ ಬಿ ತಗೊಳ್ರಿ ಅಂತಾರೆ, ಸಿ ತಗೊಳ್ಳಿ ಅಂತಾರೆ, ಕೋಲ್ಡ್ ಎಲ್ಲ ಆಗಬಾರ್ದಂತಂದರೆ. ಹಂಗೆ ಆತ್ಮದ ವೀಕ್ನೆಸ್ ಇದೆಯಲ್ಲ, ಭಿನ್ನ ಭಿನ್ನ ಪಾಯಿಂಟ್ಸ್ಗಳನ್ನು ಮನನ ಶಕ್ತಿ, ಮನನ ಚಿಂತನೆ ಮಾಡದೇ ಇರೋ ಕಾರಣ ಭಿನ್ನ ಭಿನ್ನ ವಿಟಮಿನ್ಗಳ ಕೊರತೆ ಆತ್ಮಕ್ಕೆ. ಏನೋ ಜೈಸೆ ಉಸ್ಮೇ ಬಿ ವಿಟಮಿನ್ ಎ ಬಿ ಸಿ ಡಿ है ना, यहाँ भी किसी न किसी अनुभव के विटामिन की कमी है. कुछ भी समझ लो, ये आत्मा की विटामिन, विटामिन बी बाप की, विटामिन सी क्या है? ड्रामा साइकिल की, या क्रिएशन सर्कल कहो, ऐसे कुछ भी बना लो ना, इसमें तो तुम बच्चे होशियार हो.
ಬಾಬಾ ಮಕ್ಕಳಿಗೆ ಕೊಟ್ಬಿಟ್ರು ABCD. A ಫಾರ್ ಆತ್ಮ, B ಫಾರ್ ಬಾಬಾ, C ಫಾರ್ ಸೈಕಲ್, ಇಲ್ಲ ಕ್ರಿಯೇಷನ್ ಅನ್ನಿ, ಡ್ರಾಮಾ ಅನ್ನಿ. ಅಂತೂ ಮಕ್ಕಳೇ ಡಿ ಏನು ಡ್ರಾಮಾ ಅನ್ನೋದೇನಿದೆ, ಹೆಂಗೆ ಫುಲ್ ಸ್ಟಾಪು ಇಡೋದು ಹೆಂಗೆ, ಇದೆಲ್ಲ ಯೋಚನೆ ಮಾಡಿ ಅಂತೂ ಮಾಡಿರಿ ECD ಎಲ್ಲ ಕತೆ ಮಾಡಿಬಿಟ್ಟು ಹೇಳ್ರಿ ನನಗೆ ಅಂತ ಹೇಳೋದು. ಚೆಕ್ ಕರೋ ಕೌನ್ಸಿ ವಿಟಮಿನ್ ಕಿ ಕಮಿ ಹೈ. ಹಂಗಲ್ಲ, ನಂಗೆ ಗೊತ್ತಿದೆ. A ಫಾರ್ ಆತ್ಮ, B ಫಾರ್ ಬಾಬಾ. ಅನುಭವಿ. ಇದರ ಹಿಂದೆ ವಿಸ್ತಾರದ ಮನನ ಚಿಂತನೆಯ ಆಧಾರದ ಮೇಲೆ ಭಿನ್ನ ಭಿನ್ನ ಸ್ವರೂಪಗಳ ಅನುಭವಿ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಬಾಬುವರು. ಇಲ್ಲಾಂದ್ರೆ ಏನಾಗುತ್ತೆ, ವಿಟಮಿನ್ A ಕಡಿಮೆ ಆದರೆ ಏನಾಗುತ್ತೆ, ಕಣ್ಣು ಕಾಣಲ್ಲ ಅವ್ರಿಗೆ. ಗೊತ್ತಲ್ವ ನಿಮಗೆ ವಿಟಮಿನ್ A ಇಂದ ಏನಾಗ್ತದೆ ಅಂತ. ಇಲ್ಲಿನೂ ಏನಾಗ್ಬಿಡುತ್ತೆ, ಆತ್ಮದ ಅನುಭವಿ ಆಗಲಿಲ್ಲ ಅಂದರೆ 3ನೇ ಕಣ್ಣು ಕೆಲಸ ಮಾಡಲ್ಲ, ಏನೋ 1ಕ್ಕೆ 2 ಕಾಣುತ್ತೆ. ಶ್ರೀಮತನ ಮನ್ಮತನ, ಪನ್ಮತನ ಪರಮತನ. ಏನು ಮಾಡಲಿ, ಬೇಡ ಹಿಂಗೆ ಮಾಡಲ, ಇವ್ರು ಹಂಗೆ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ, ಇಲ್ಲಿ ಹೋಗ್ಲಾ ಅಲ್ಲಿ ಹೋಗ್ಲಾ, ಹಿಂಗೆ ಎರಡೆರಡು ದಾರಿ ಕಾಣೋಕ್ಕೆ ಶುರುವಾಗುತ್ತೆ ಅವ್ರಿಗೆ. ಒಂದರಲ್ಲಿ ನಡೆಯೋಕ್ಕೆ ಬರಲ್ಲ, ಒಬ್ಬರು ಕಾಣೋದೇ ಇಲ್ಲ ಬಾಬಾ ಅವರು. ಯಾಕೆಂದರೆ ಆತ್ಮ ಪಾಪ ಕೂಡ ಏನು ಮಾಡೋದ ಅಂತ ಹಂಗೆ. ಏನು ಪ್ರಯೋಜನ, ಏನು ಹೆಂಗಿರಬೇಕೋ ಕಣ್ಣು ಸರಿಯಾಗಿರ್ಬೇಕಂದ್ರೆ ಆತ್ಮದ ವೆರೈಟಿ ಪಾಯಿಂಟ್ಸ್ ಎಲ್ಲ ಕೂತ್ಕೊಂಡು ಮನನ ಚಿಂತನೆ ಮಾಡಬೇಕು. ನಿದ್ದೆ ಮಾಡೋಂಗಿಲ್ಲ. ಏನಂತೀರ, ಕಣ್ಣು ಮುಚ್ಕೊಂಡು ಕ್ಲಾಸಲ್ಲಿ ಕೂತ್ಕೋಬೇಡ್ರಿ ಯಾರೂ. ಮನೆಯಲ್ಲಿ ಕೂತಿದ್ರು ಕ್ಲಾಸಲ್ಲಿ ಕೂತಿದ್ದೀನಿ ಅಂತ ತಿಳ್ಕೋಬೇಕು, ಕಣ್ಣು ಮುಚ್ಚಂಗಿಲ್ಲ ನೀವು, ಸರಿನಾ? ಅದಕ್ಕಿನ್ನ ಏನೇನು ಹೇಳ್ತಿದ್ದಾರೆ ಕೇಳಿ. ಚೆಕ್ ಮಾಡಿದ್ರೆ ಈಗ ABCD ಏನು ಕಡಿಮೆ ಇದೆ. ಆತ್ಮ ಕಿ ಅನುಭೂತಿ ಕಿ ಕಮಿ ಹೈ, ಪರಮಾತ್ಮ ಸಂಬಂಧ ಕಿ ಕಮಿ ಹೈ. ಏನೇನು ಕಡಿಮೆ ಇದೆ ಚೆಕ್ಕಿಂಗ್ ಹೆಂಗೆ ಮಾಡ್ಕೊಳ್ಳೋದು. ड्रामा की गुह्यता की अनुभूति की कमी है, या संपर्क में आने के विशेषताओं की अनुभूति की कमी है, सर्वशक्तियों के स्वरूप के अनुभूति के कमी है. यही कमी, वही कमी मनन शक्ति द्वारा बरो. ನಿಮಗೇನೇನು ಕಡಿಮೆ, ಯಾವುದ್ರಲ್ಲಾದರೂ ABCDಯಲ್ಲಿ ಏನೋ ಒಂದಿದೆ. ಸೊ ಏನೇನು ಹೇಳ್ತಿದ್ದಾರೆ, ಆತ್ಮಾನುಭೂತಿಯಲ್ಲಿ ಯಾವ್ಯಾವ ಕೊರತೆ ಇದೆ. ಆತ್ಮ ನನ್ನ ಬಿಂದು ಪ್ರಕಾಶ ಸ್ವರೂಪ, ಅಶರೀರಿವಿದೆ. ಎಷ್ಟು ಅನುಭವಿಯಾಗಿದ್ದೀನಿ ಮನನ ಚಿಂತನೆ ಮಾಡಿ. ಪರಮಾತ್ಮನ ಸಂಬಂಧಗಳ ಅನುಭವಿ ಎಷ್ಟು, ಬಾಬಾ ಏನು, ಪರಮಾತ್ಮ ಯಾರು. ಡ್ರಾಮಾದ ಗೂಹ್ಯತೆ, ಡ್ರಾಮಾದಲ್ಲಿ ಎಲ್ಲರ ಪಾರ್ಟು, ಡ್ರಾಮಾದಲ್ಲಿ ತನ್ನ ಪಾರ್ಟು, ಡ್ರಾಮಾದಲ್ಲಿ ಕರ್ಮ ಫಿಲಾಸಫಿ, ಇದೆಲ್ಲದರ ಅನುಭವಿ ಎಷ್ಟಾಗಿದ್ದೀನಿ ನೋಡ್ಕೊಳ್ಳಿ. ಆಮೇಲೆ ಸಂಬಂಧದಲ್ಲಿ ಬರೋದು, ಡ್ರಾಮಾದಲ್ಲಿ ಒಬ್ಬರೇ ಪಾರ್ಟ್ ಮಾಡ್ತೀವಾ, ಎಷ್ಟು ಜನರ ಜೊತೆ ಪಾರ್ಟ್, ಆತ್ಮಗಳ ಸಂಬಂಧ. ಅದರಲ್ಲಿ ಆತ್ಮಗಳ ಸಂಬಂಧದಲ್ಲಿ ಬರೋಕ್ಕೆ ನನಗೇನೇನು ವಿಶೇಷತೆ ಇರಬೇಕೋ, ಅದು ನನ್ನಲ್ಲಿ ಯಾವ್ಯಾವ ವಿಶೇಷತೆ ಕಡಿಮೆ ಇದೆ. ಆತ್ಮಗಳ ಸಂಬಂಧದಲ್ಲಿ ಬರಲಿಕ್ಕೆ ತಾಳ್ಮೆ ಬೇಕು, ಸಹನೆ ಬೇಕು, ಪ್ರೀತಿಯಿಂದ ಇರಬೇಕು, ನಮ್ರನಾಗಿರಬೇಕು, ಮೋಲ್ಡ್ ಮಾಡ್ಕೊಳ್ಳೋ ಶಕ್ತಿ ಬೇಕು, ತನ್ನನ್ನು ತಾನು ಅಡ್ಜಸ್ಟ್ ಮಾಡ್ಕೊಳ್ಳೋ ಶಕ್ತಿ ಬೇಕು, ಇವೆಲ್ಲ ಬೇಕು. ಮೊದಲೇ ಯೋಚನೆ ಮಾಡಿ ಇಟ್ಕೋಬೇಕು ಇವೆಲ್ಲ. ಯಾರಾದರೂ ಏನಾದರೂ ಅಂದರು, ಆಲ್ ರೈಟ್, ತಂದೆ ಪರಿವಾರ ಅಲ್ವಾ, ಪಾಪ ಅವ್ರಿಗೇನು ಒಳಗಡೆ ಕಷ್ಟನೋ, ನನಗೇ ಹೇಳಿದ್ರಲ್ಲ, ಹಂಗೆ ಸಹನೆ ಮಾಡ್ತೀವ, ಸ್ವಲ್ಪ ತಾಳ್ಮೆ ವಹಿಸ್ತೀವ. ಅವ್ರು ಗಿರಿಗಿರಿಯಿಂದಾಗಿ ಇವರು ಗಿರಿಗಿರಿ ಶುರುವಾಗ್ಬಿಡುತ್ತೆ. ಅದು ಹಂಗಿರಬಾರ್ದು. ಇದೆಲ್ಲ ಕಡಿಮೆಗಳೇನಿದೆ, ಇನ್ನು ಯಾವ್ಯಾವ ಶಕ್ತಿಗಳ ಸ್ವರೂಪ ಆಗೋದ್ರಲ್ಲಿ ಕೊರತೆ ಇದೆ. 8 ಶಕ್ತಿ ಮುಂದಿಟ್ಕೊಳ್ಳಿ. ಯಾವ್ಯಾವ ಶಕ್ತಿ ಕೊರತೆ ಇದೆ, ಯಾತಕ್ಕೆ ಕೊರತೆ ಇದೆ, ಇದೆಲ್ಲ ಮನನ ಶಕ್ತಿಯಿಂದ ಕೂತ್ಕೊಂಡು ತುಂಬಿಕೊಳ್ಳ್ರಿ. ಆತ್ಮ, ಬಾಬಾ ಆ್ಯಂಡ್ ಬಾಬನ ಸಂಬಂಧ, ಡ್ರಾಮಾದ ಗುಹ್ಯತೆ, ನಂತರ ಸಂಬಂಧಗಳಲ್ಲಿ ಬರೋದು. ಡ್ರಾಮಾದಲ್ಲೇ ಸಂಬಂಧ ಬಂತು. ಆತ್ಮಗಳ ಸಂಬಂಧದಲ್ಲಿ ಏನೇನು ವಿಶೇಷತೆ ಬೇಕು, ಡ್ರಾಮಾದಲ್ಲಿ ಹೈಯೆಸ್ಟ್ ಪಾರ್ಟ್ ಮಾಡೋಕ್ಕೆ ಎಲ್ಲ ಶಕ್ತಿಗಳೇನು ಬೇಕು, ನನ್ನಲ್ಲಿ ಏನಿದೆ ಏನಿಲ್ಲ, ಈ ಚಿಂತನೆ ಮಾಡ್ರಲ್ಲ ಕೂತ್ಕೊಂಡು ಅಂತಿದ್ದಾರೆ. ಮತ್ತೆ ತುಂಬಿಕೊಳ್ಳ್ರಿ. ಹೌದು ಈ ಬಾಬಾ ಇದಿಲ್ಲ, ಏನು ಮಾಡೋದು, ಹಂಗೆ ಹೇಳ್ಬೇಡ್ರಿ. ಮನನ ಚಿಂತನೆ ಮಾಡಿ ತುಂಬಿಕೊಳ್ಳಿ ಮಕ್ಕಳೇ. श्रोता स्वरूप या भाषण करता स्वरूप सिर्फ यहाँ तक आत्मा शक्तिशाली नहीं बन सकती, ज्ञान स्वरूप अर्थात अनुभव स्वरूप.
ಶ್ರೋತ ಸ್ವರೂಪ್ ಅಂತಂದರೆ ಬರೀ ಕೇಳೋದು. ಬಾಬಾ ಎಷ್ಟು ಚೆನ್ನಾಗಿ ಹೇಳ್ತೀಯ ನೀನು ಮುರಳಿ, ಎಷ್ಟು ಚೆನ್ನಾಗಿದೆ ಮುರಳಿ, ಎಷ್ಟು ಚೆನ್ನಾಗಿದೆ, ಹಂಗೆ ಹೇಳ್ಕೊಂಡು ಮುಖದ ಲಡ್ಡು ತಿಂದುಬಿಡೋದಲ್ಲ. ಬಾಬಾ ಹೇಳ್ತಾರೆ, ಅಥವಾ ಭಾಷಣ ಏನು ಕೇಳಿದ್ರೆ ಹೋಗಿ ಇನ್ನೊಬ್ಬರಿಗೆ ಭಾಷಣ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರಪ್ಪ ಇವರು ಅಂತ ಹೇಳ್ಬೋದು. ಬಟ್ ಬಾಬಾ ಹೇಳ್ತಾರೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಜ್ಞಾನ ಸ್ವರೂಪ್ ಅಂದರೆ ಅನುಭವಿ ಸ್ವರೂಪರಾಗಬೇಕು. ಅನುಭವಕ್ಕೂ ಬಡಾವೋ ಉಸ್ಕಾ ಆಧಾರ ಹೇ ಮನನ ಶಕ್ತಿ. ಅನುಭವಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಮಕ್ಕಳೇ, ಅದರ ಆಧಾರ ಮನನ ಶಕ್ತಿ. मनन वाला स्वतः मगन रहता, मगन अवस्था में योग लगाना नहीं पड़ता, लेकिन निरंतर योग लगा हुआ अनुभव होगा. मेहनत नहीं करनी पड़ेगी. मगन अर्थात मोहब्बत के सागर में समाया हुआ. तो ಬಾಬಾ ಏನು ಹೇಳ್ತಿದ್ದಾರೆ, ಅನುಭವಗಳನ್ನು ಜಾಸ್ತಿ ಮಾಡೋ ಆಧಾರ ಮನನ ಶಕ್ತಿ. ಮನನ ಇದ್ದರೆ ನೋಡ್ರಿ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಮನನ ಮಾಡೋರು ಅದರಲ್ಲೇ ತಲ್ಲೀನರಾಗ್ಬಿಡ್ತಾರೆ, ಮಗ್ನರಾಗ್ತಾರೆ. ಸುದ್ಬುದ್ಧಿ ಏನು ಈಗ ನೋಡ್ರಿ, ಯಾವುದಾದ್ರೂ ಘೋರ ವಿಚಾರದಲ್ಲಿದ್ದರೆ ಅವ್ರ ಮುಂದೆ ಯಾರು ಹೋಗಿ ಬಂದರೂ ಗೊತ್ತಾಗಲ್ಲ. ಅಷ್ಟು ಏನು ಯೋಚನೆ ಮಾಡ್ತಾರೆ ಅದನ್ನು ನೋಡ್ತಾ ಇರ್ತಾರೆ. ಹಂಗೆ ಜ್ಞಾನದಲ್ಲಿ ನೀವು ಮನನ ಮಾಡುವಾಗ ನೀವು ಅದು ಮಗ್ನಾವಸ್ಥೆ ಹಂಗೆ ಬಂದ್ಬಿಡುತ್ತೆ. ಈ ಬಾಬನ ನೆನಪು ಮಾಡಬೇಕಲ್ಲ, ನಿರಂತರ ಯೋಗ ನ್ಯಾಚುರಲ್ ಆಗಿದೆ, ಕಷ್ಟಪಡಬೇಕಾಗಿಲ್ಲ. ಮಗನ್ ಅರ್ಥಾತ್ ಮೊಹಬ್ಬತ್ ಕೆ ಸಾಗರ್ ಮೇ ಸಮಾಯ ಹುವಾ. ಮೊಹಬ್ಬತ್ ಬಾಬನ ಪ್ರೇಮ ಸಾಗರನಲ್ಲಿ ಮುಳುಗಿದ್ದೀನಿ ಅನ್ನೋ ಅನುಭವವನ್ನು ನೀವು ಮಾಡ್ತಾ ಹೋಗ್ತೀರ. ಐಸೆ ಸಮಾಯ ಹುವಾ ಜೋ ಕೋಯಿ ಅಲಗ್ ಕರ್ ಹಿ नहीं सकता. तो मेहनत से भी छूटो, बाहर मुखता को भी छोड़ो तो मेहनत से छूटे. ಈ ಥರ ನೀವು ಬಾಬಾವ್ರ ಪ್ರೀತಿಯಲ್ಲಿ ಮುಳುಗೋಗ್ಬಿಡ್ತೀರ. ನಿಮ್ಮನ್ನು ನನ್ನಿಂದ ಯಾರೂ ಸಪ್ರೇಟೇ ಮಾಡೋಕ್ಕಾಗಲ್ಲ. ಹಂಗೆ ಮಗ್ನರಾಗ್ಬಿಡ್ತೀರ ಮಕ್ಕಳೇ ಪ್ರೇಮ ಸಾಗರನಲ್ಲಿ ಅಂದಾಗ ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ಬಿಡ್ತೀರ. ಕಷ್ಟದಿಂದನೂ ಮುಕ್ತರಾಗ್ತೀರ. ಬಾಹರ್ ಮುಖತೆಯನ್ನು ಬಿಟ್ಟು ಹಾಕ್ರಿ. ಎಲ್ಲ ಕಷ್ಟ ಪ್ರಾಬ್ಲಮ್ ಇಲ್ಲಿ ಬಾಹರ್ ಮುಖತೆಯಿಂದ ಆತ್ಮ ತನ್ನೊಳಗಡೆ ನಾನು ಆತ್ಮನ ನೋಡ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಅದಕ್ಕೆ ಎಲ್ಲ ಕಷ್ಟ. ಅವರ ಅನುಭವಕ್ಕೆ ಅಂತರ್ಮುಖತಾ ಸ್ವರೂಪ ಮೇ ಸದಾ ಸಮಾಜ. ಅನುಭವಗಳ ಅಂತರ್ಮುಖತೆಯ ಸಾಗರದಲ್ಲಿ ಮುಳುಗೋಗ್ಬಿಡಿ. ಅಂತರ್ಮುಖತೆ ಅಂಡರ್ ಗ್ರೌಂಡ್, ಸೈಲೆನ್ಸ್ अंडर ग्राउंड. अनुभवों का भी सागर है, एक दो अनुभव नहीं अथाह है. एक दो अनुभव कर लिया तो अनुभव के तालाब में नहीं नहाओ. सागर के बच्चे अनुभवों के सागर में ಸಮಾ ಜಾವೋ. ಏನು ಹೇಳ್ತಾರೆ, ಒಂದೆರಡು ಅನುಭವ ಮಾಡಿ ಖುಷಿಯಾಗಿ ಬಿಡಬೇಡಿ, ಅನುಭವಗಳ ಸಾಗರದಲ್ಲಿ ಮುಳುಗ್ರಿ. ಬರೀ ನದಿ ನಾಲೆಯಲ್ಲಿ ಇದ್ದರೆ ಏನು ಪ್ರಯೋಜನ? ಎಲ್ಲೋ ಒಂದಿಷ್ಟು ಸಣ್ಣ ಕೊಳದಲ್ಲಿ ಟುಬ್ಗಿ ಹೊಡೆದ್ಬಿಟ್ಟು 2 ಪಾಯಿಂಟ್ ಅನುಭವ ಆಗೋಯ್ತು ಮುಗ್ದೋಯ್ತು ಅಂದ್ಕೊಬೇಡ್ರಿ. ನಿರಂತರ ಅನುಭವಗಳ ಸಾಗರದಲ್ಲಿ ಮುಳುಗ್ರಿ. 50 ವರ್ಷದ ಅವ್ಯಕ್ತ ಮುರುಳಿ, ಸಾಕಾರ ಮುರುಳಿಗಳು ಎಷ್ಟು ವರ್ಷಗಳದೋ. ಬಾಬಾ ಸಾಕಾರದಲ್ಲಿ 36 ಹಿಡ್ಕೊಂಡು ಒಂದೆರಡು ವರ್ಷ ಬಹುಶಃ ಅದು ಪ್ರಿಂಟ್ ಆಗಲಿಲ್ವೇನೋ. ಆಮೇಲೆ ಎಲ್ಲ ಏನಿದೆ ಅದೆಲ್ಲ ಮಿಸ್ ಆಗಂಗಿಲ್ವಲ್ಲ. ಅದಕ್ಕೆ ಎಲ್ಲಿರಿ, ಸಾಗರದಲ್ಲಿರಿ, ಕೊಳ ಕೆರೆಯಲ್ಲಿ ಇರಬೇಡ್ರಿ ಅಂತ. ये धर्म पिता ये महान आत्माएं कहलाने वाले यह है तालाब. तुम तालाब के बच्चे तो नहीं हो ना, सागर के बच्चे. ನೀವು ಸಾಗರನ ಮಕ್ಕಳು, ಕೊಳದ ಮಕ್ಕಳು, ಕೆರೆ ಮಕ್ಕಳಲ್ಲ. ಅಂದರೆ ಧರ್ಮಪಿತರು ಮಹಾತ್ಮಗಳು ಯಾರು ಬಂದ್ರಲ್ಲ ಅವರೆಲ್ಲ ಕೊಳಗಳ ಥರ ಸಣ್ಣ ಸಣ್ಣ. ಅವ್ರ ಹಿಂದೆ ಹೋಗ್ಬಿಟ್ಟು ಇಷ್ಟಿಷ್ಟೇ ಡುಬ್ಕಿ ಹೊಡ್ಕೊಂಡು ಬಂದಿದ್ದಲ್ಲ, ಸಿಕ್ಕಿದ್ದೇನಿಲ್ಲ. तालाब से तो निकल आए हो ना, अनेक तालाबों का पानी पी लिया, अब तो एक सागर में समा गए ना. ಎಷ್ಟು ಕೆರೆ ನೀರು ಕುಡ್ಕೊಂಬಂದಿದ್ದು. ಎಷ್ಟು ಸನ್ಯಾಸಿಗಳು, ಎಷ್ಟು ಸಾಧುಗಳು, ಸಂತರುಗಳು, ಎಷ್ಟು ಧರ್ಮಪಿತರುಗಳು, ಉದ್ಧಾರಕರು ಎಲ್ಲರ ಹಿಂದೆ ಹೋಗಿ ಹೋಗಿ ಎಷ್ಟು ನೀರು ಕುಡ್ಕೊಂಡು ಬಂದ್ರಿ. ಮಕ್ಕಳಿಗೆ ಸಾಗರದಲ್ಲಿ ಮುಳುಗ್ಬಿಟ್ರಲ್ಲ, ಮೇಲ್ಗಡೆ ಏನಕ್ಕೆ ತೇಲೋದು? ಕಷ್ಟಪಡ್ತೀರ ಯಾಕ್ರಪ್ಪ ಅಂತಿದ್ದಾರೆ. ಬಾಬಂಗೆ ಇಷ್ಟ ಇಲ್ಲ ಮಕ್ಕಳ ಕಷ್ಟ ನೋಡೋಕ್ಕಾಗಲ್ಲ. ಏನಂತೀರಾ? ನಿಮಗಿಷ್ಟನಾ? ಇಷ್ಟ ಇಲ್ಲ, ಆದರೂ ಬಿಡೋಕ್ಕೆ ರೆಡಿ ಇಲ್ಲ. ಅದಿರೋದು ಕಷ್ಟ. ಅಲ್ದು ಸುಸ್ತು ಆಗಿದೆ. ಆದರೆ ಆದತ್ ಸೆ ಮಜ್ಬೂರ್. ಏನು ಮಾಡೋದು ಬಾಬಾ, ಅಭ್ಯಾಸ ಆಗೋಗ್ಬಿಟ್ಟಿದೆ.
ಮನಸ್ಸು ಓಡೋಗ್ಬಿಡುತ್ತೆ ಜೀರಿಂಬೆ ಥರ ಅಂತ ಮಕ್ಕಳು ಹೇಳೋದು. ಹಿಡ್ಕೊಳ್ರಪ್ಪ ಅಂತಾರೆ ಬಾಬವರು. ಬಿಡ್ತೀರ ಯಾಕೆ ನೀವು ಅಂತ, ಸರಿಯಲ್ಲಲ್ಲ ಅಂತ. ಏನಂತೀರ ಎಲ್ಲರೂ? ಹಾಂ, ಮನೆಯಲ್ಲಿ ಆನಂದ ಆಗ್ತಿದೆಯಲ್ಲ, ಬಾಬಾ ನಮಗೆ ಎಷ್ಟು ಚೆನ್ನಾಗಿ ಓದಿಸಿ ನಮ್ಮನ್ನೆಲ್ಲ ಹಾರಂಗೆ ಮಾಡಾಕ್ಬಿಡ್ತಿದ್ದಾರೆ. ಇನ್ನೇ ಕರೋನಾ ಮುಗಿಯೋಷ್ಟ್ರೊಳಗಡೆ ನೀವೆಲ್ಲ ಏನೋ ಫರಿಷ್ಠಾ ಸ್ವರೂಪದಲ್ಲೇ ಎವರೆಡಿ ಶುರುವಾಗ್ಬಿಡ್ಬೇಕು ನೀವು. अच्छा, ऐसे सदा समर्थ आत्माओं को, सदा सर्व अनुभवों के सागर में समाये हुए आत्माओं को, सदा अपना संपूर्ण चित्र और श्रेष्ठ चरित्रवान आत्माओं को, सदा श्रेष्ठ भाग्यवान आत्माओं को, सदा अंतर्मुखी सर्व को सुखी बनाने वाली आत्माओं को, ऐसे डबल हीरो आत्माओं को बाप दादा का याद प्यार और नमस्ते नमस्ते नमस्ते. ಈ ಥರ ಸದಾ ಸಮರ್ಥ ಆತ್ಮಗಳಿಗೆ, ಸದಾ ಸರ್ವ ಅನುಭವಗಳ ಸಾಗರದಲ್ಲಿ ಮುಳುಗಿರೋ ಆತ್ಮಗಳಿಗೆ, ಸದಾ ತನ್ನ ಸಂಪೂರ್ಣ ಚಿತ್ರ ಮತ್ತು ಶ್ರೇಷ್ಠ ಚರಿತ್ರವಂತ ಆತ್ಮಗಳು, ಚಿತ್ರವನ್ನು ಇಟ್ಕೊಂಡು ಚರಿತ್ರವಾನ್ ಆಗ್ಬಿಡೋದು. ಸದಾ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳಿಗೆ, ಸದಾ ಅಂತರ್ಮುಖಿ ಸರ್ವ ಸುಖಿಯಾಗಿರೋ ಆತ್ಮಗಳಿಗೆ, ಡಬಲ್ ಹೀರೋ ಪಾತ್ರಧಾರಿ ಆತ್ಮಗಳಿಗೆ ತಂದೆಯ ನೆನಪು ಪ್ರೀತಿಯಾಗೂ नमस्ते नमस्ते. हम सब बच्चों की भी प्राण प्यारे बाप दादा को याद प्यार नमस्ते नमस्ते नमस्ते. ಎಷ್ಟು ನಮಸ್ತೆ, ಎಷ್ಟು ಶುಕ್ರಿಯ ಹೇಳಿದ್ರೆ ಎಲ್ಲಿ ಕಡಿಮೆನೇ, ಎಷ್ಟು ಕೋಟಿ ಸಾರಿ ಹೇಳಿದ್ರು ಕಡಿಮೆನೇ. ಸರಿನಾ? ಓಂ ಶಾಂತಿ. ನಾಳೆ ಅಮೃತ ವೇಳೆಯಿಂದನೇ ಬಟ್ಟಿ ಮರ್ತಿಲ್ಲ ತಾನೇ? ಅಮೃತ ವೇಳೆ ಕೂತ್ಕೊಂಡು ನೀವೆಲ್ಲ ಮೇಲ್ಗಡೆ ಇದ್ದು ನಿಮ್ಮನ್ನು ಕೂಗ್ತಾ ಇದ್ದಾರೆ, ಕರಿತಾ ಇದ್ದಾರೆ, ಬಚಾವೋ ಬಚಾವೋ, ನಮ್ಮನ್ನು ರಕ್ಷಣೆ ಮಾಡಿರಿ, ನಮ್ಮನ್ನು ರಕ್ಷಣೆ ಮಾಡಿ ಸ್ವಲ್ಪ ಶಾಂತಿ ಸುಖ ಕೊಡ್ರಿ ಅಂತ. ಅದನ್ನು ಕೇಳಿ ಕೇಳಿ ನಿಮ್ಮ ಸಂಪೂರ್ಣ ನೀವೇ ತಾನೇ, ಡೌಟ್ ಇಲ್ಲ ತಾನೇ ನಾವೇ ದೇವತೆ ಅಂತ. ಅದರಲ್ಲಿ ಇರಲ್ಲ, ಆ ಸ್ವರೂಪದಲ್ಲಿ. ದಾದಿ ಹೇಳ್ತಿದ್ರಲ್ಲ, ಬಾಬಾ ಹೇಳ್ತಿದ್ರಂತೆ, ಹಳೆ ಶರೀರಕ್ಕೆ ಬಂದ್ಗಿಂದಿರ ಅದರಲ್ಲೇ ಕೂತಿರ್ರಿ ವಿಷ್ಣು ಚತುರ್ಭುಜ ಶರೀರದಲ್ಲಿ. ಇಲ್ಲ ನೀವು ಅಷ್ಟಲಕ್ಷ್ಮಿಯರ ಏನೇನು ಇಟ್ಕೊತೀರೋ ಇಟ್ಕೊಳ್ರಿ, ದುರ್ಗಿ ಅಂತ ಇಟ್ಕೊತೀರ ಏನೋ, ಅಂತೂ ಅದರಲ್ಲೇ ಕೂತಿರಿ, ಇದರಲ್ಲಿ ಬರಬೇಡ್ರಿ ಹಳೆ ಶರೀರದಲ್ಲಿ. ಕಂಡೀಷನ್ ಸರಿನಾ? ಅದರಲ್ಲಿ ಇರ್ತಿರೋ ಓಡ್ಕೊಂಬಂದ್ಬಿಡ್ತಿರೋ ತಿರ್ಗಾ ಹಳೆ ಶರೀರಕ್ಕೆ. ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಆದರೂ ಸುಮ್ಮನೆ ಕೂತಿರಲ್ಲ ಅದರಲ್ಲೇ ಸತ್ಯುಗದ ಶರೀರದಲ್ಲಿ. ಇಲ್ಲ ಅದು ಕಷ್ಟ ಅಂತಂದರೆ 8 ಕೈ ನೋಡ್ಕೊಳಕ್ಕಾಗಲ್ಲ ಅಂದರೆ ಫರಿಷ್ಠಾ ಸ್ವರೂಪದಲ್ಲಿ ಮೇಲೆ ಕೂತ್ಕೊಳ್ಳಿ ಬಾಬಾನ ಹತ್ರ. ಇಲ್ಲ ಸರಿ ಅದು ಆಗಲ್ವಾ, ಬಿಂದು ಸ್ಥಿತಿಯಲ್ಲಿ ಮೇಲ್ಗಡೆ ಕೂತ್ಕೊಳ್ಳಿ. ಇಲ್ಲ 3ರಲ್ಲಿನೂ 4ರಲ್ಲಿನೂ ಓಡಾಡ್ತಾ ಇರ್ರಿ. ಸರಿನಾ? ಓಂ ಶಾಂತಿ. ಅಂತೂ ಆ ಸ್ಥಿತಿಗಳಲ್ಲಿ ಇರಬೇಕು, ಇದರಲ್ಲಿ ಬರೋಂಗಿಲ್ಲ. ಬಾಬನ ಕಂಡೀಷನ್ ಇದು.